ಹಾಯ್ ಹಲೋ ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಎಕ್ಸ್ಟ್ರಾ. ಇವತ್ತು ನಮ್ಮ ಜೊತೆ ದಶ್ಮಿ ಅವರಿದ್ದಾರೆ. ಇವರು ಒನ್ ಆಫ್ ದಿ ಫಾಸ್ಟೆಸ್ಟ್ ಬೈಕ್ ರೈಡರ್ ಇನ್ ಇಂಡಿಯಾ. ಸೊ ಇವತ್ತು ತುಂಬ ಮಾತುಕತೆ ಇವ್ರ ಜೊತೆ ಆಡೋಣ. ಅವ್ರು ಫೇಸ್ ಮಾಡಿದ ಪ್ರಾಬ್ಲಮ್ ಮತ್ತು ಅವ್ರ ಸಕ್ಸಸ್ ಎವ್ರಿಥಿಂಗ್ ವಿಲ್ ಟಾಕ್ ಇನ್ ದಿಸ್ ಎಪಿಸೋಡ್. ವೆಲ್ಕಮ್ ಮೇಡಮ್ ಟು ಮಾಸ್ಟರ್ ಟ್ಯಾಲೆಂಟ್. ಥ್ಯಾಂಕ್ ಯು. ಓಕೆ ಮೇಡಮ್, ಫಸ್ಟ್ ಆಫ್ ಆಲ್ ಲೆಟ್ ಮೀ ಸ್ಟಾರ್ಟ್ ದಿ ಟಾಕ್. ಇವಾಗ ಎಲ್ಲರೂ ನಾನು ಬೈಕ್ ರೈಡ್ ಮಾಡೋದು ನೋಡಿದ್ದೀನಿ, ಹುಡುಗಿಯರು. ಓಕೆ, ಅದು ತುಂಬ ಕಾಮಿಡಿಯಾಗು ಎಲ್ಲ ಕಡೆ ರೀಲ್ಸಲ್ಲಿದೆ. ಎರಡು ಕಾಲು ಇಟ್ಕೊಂಡು ಬ್ರೇಕ್ ಹಾಕ್ತಾರೆ. ಓಕೆ, ಸ್ಟಾಪ್ ಮಾಡೋದು ಬ್ರೇಕ್ ಯೂಸ್ ಮಾಡಲ್ಲ, ಕಾಲು ಯೂಸ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಫನ್ ಇನ್ಸಿಡೆಂಟ್ಸ್ ಎಲ್ಲ ತುಂಬ ನೋಡಿದ್ದೀವಿ ಅಲ್ವಾ. ವುಮೆನ್ ಅಂದರೆ ದೇ ಪ್ರೊಜೆಕ್ಟ್ ದಿ ರೈಡರ್ ಆಸ್ ಲೈಕ್ ದಟ್. ಬಟ್ ಯು ಆರ್ ಒನ್ ಆಫ್ ದಿ ಫಾಸ್ಟೆಸ್ಟ್ ರೈಡರ್ ಇನ್ ಇಂಡಿಯಾ ಅಲ್ಲ. ನಿಮಗೆ ವರ್ಲ್ಡ್ ರೆಕಾರ್ಡು ಬಂದಿದೆ. ಸೊ ಹೌ ಡಿಡ್ ಯು ಗೆಟ್ ಇಂಟ್ರೆಸ್ಟ್ ಬೈಕ್ ರೈಡ್ ಮಾಡಬೇಕು ಅಂತ? ದಿಸ್ ಇಂಟ್ರೆಸ್ಟ್ ಆ್ಯಕ್ಚುಲಿ ಹುಡ್ದಾಗಿಂದ ಏನಿಲ್ಲ. ಸೊ ಆಫ್ಟರ್ ಮೈ ಮ್ಯಾರೇಜ್, ಆಫ್ಟರ್ ಮೈ ಸೆಟಲ್ ಇನ್ ಬ್ಯಾಂಗ್ಳೂರ್, 2015 ಥಾಟ್ ಬಂತು. ಸೊ ಜಸ್ಟ್ ಐ ವಾಸ್ ಎ ನಾರ್ಮಲ್ ವರ್ಕ್ ಮಾಡೋದು, ಮನೆಗೆ ಬರೋದು ಅಷ್ಟೇ. ಅದ್ರ ಜೊತೆ ಫ್ಯೂ ಲೇಡೀಸ್ ಜೊತೆ ಸೋಷಿಯಲೈಟ್ ಇದ್ದೆ. ಬಟ್ ಅದಾದಮೇಲೆ ಸೋಷಿಯಲೈಟ್ ಜಾಸ್ತಿ ಆಗಿ ಯಾಕೋ ನನಗೇನೋ ಅಚೀವ್ ಮಾಡಬೇಕು, ಯಾವುದಾದ್ರು ಒಂದು ಫೀಲ್ಡಲ್ಲಿ ನನಗೆ ಇಂಟ್ರೆಸ್ಟ್ ಇರೋದು ಅಂತ. ಹೀಗೆ ಒಂದು ವುಮೆನ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಇತ್ತು ಫೋರ್ಟಿಸ್ ಹಾಸ್ಪಿಟಲಲ್ಲಿ. ಅವಾಗ ಜಸ್ಟ್ ಐ ವಾಸ್ ಟೇಕಿಂಗ್ ಜಸ್ಟ್ ಸ್ಕೂಟಿ ಪೆಪ್. ಅವಾಗ ಹೋದೆ. ದೆನ್ ಐ ಸಾ ಸಮ್ ಆಫ್ ದ ವುಮೆನ್ ರೈಡರ್ಸ್. ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಎಕ್ಸೈಟೆಡ್ ಟು ಮೀಟ್ ದೆಮ್. ಆ್ಯಂಡ್ ಆವಾಗ ತಕ್ಷಣ ನೋಡಿದ ತಕ್ಷಣ ಇಲ್ಲ, ನಾನು ಇದೇ ಥರ ರೈಡರ್ ಆಗಬೇಕು ಅಂತ ನಂಗೆ 2015-16 ಬಂತು ಥಾಟು. ಸೊ ವಿತಿನ್ ಅದು ಇವೆಂಟ್ ಆಗಿ ನೆಕ್ಸ್ಟ್ ವೀಕಲ್ಲೇ ನಾನು ಬೈಕ್ ಕಲಿಯೋದು ಸ್ಟಾರ್ಟ್ ಮಾಡಿದೆ. ಇಮಿಡಿಯೇಟ್ ಆ್ಯಕ್ಷನ್. ಸೊ ವಾಟ್ ಎವರ್ ನಂಗೆ ಥಾಟ್ ಬಂತು ಅಂದರೆ ಐ ವಿಲ್ ಬಿ ಪ್ರೊಜೆಕ್ಟಿಂಗ್ ಇಮಿಡಿಯೇಟ್ಲಿ. ಇಂಪ್ಲಿಮೆಂಟೇಷನ್ ಇಮಿಡಿಯೇಟ್ ಆಗುತ್ತೆ. ಸೊ ಕಲಿತೆ, ಬೈಕ್ ಕಲಿತೆ. ಸೊ ಐ ವಾಸ್ ಅನ್ ಅಮೆಚೂರ್ ರೈಡರ್. ಅಷ್ಟೊಂದೇನು ಪ್ರೋ ಬೈಕರ್ ಅಲ್ಲ, ಏನಿಲ್ಲ. ಸ್ಕೂಟಿ ಪೆಪ್ಪಲ್ಲೇ ಇದು ಮಾಡಿದ್ದು. ಸೊ ಆ ಬೈಕಿಂಗ್ ಗ್ರೂಪಲ್ಲಿ ಸೇರಬೇಕು ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಪ್ಲಸ್ ನಮ್ದು ನಾರ್ಮಲ್ ನಾನ್ ಗೇರ್ ಬೈಕ್ ಲೈಸೆನ್ಸ್ ಇತ್ತು, ಬಟ್ ಗೇರ್ ಲೈಸೆನ್ಸ್ ಬೈಕ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಐ ವಾಸ್ ಎ ಫೇಲ್ಯೂರ್ ಇನ್ ದಟ್. ಫಸ್ಟ್ ಐ ವಾಸ್ ಎ ಫೇಲ್ಯೂರ್ ಬಿಕಾಸ್ ಆಫ್ ಮೈ ಹೈಟ್. ಸೊ ಹೈಟಿಂದ ಇರ್ಬೋದು, ಆಮೇಲೆ ಟೆಕ್ನಿಕ್ಕಿಂದ ಇರ್ಬೋದು, ಸ್ಕಿಲ್ಸಿಂದ. ಸೊ ಫಸ್ಟ್ ಟೈಮ್ ಐ ವಾಸ್ ಎ ಫೇಲ್ಯೂರ್. ನೆಕ್ಸ್ಟ್ ಟೈಮ್ ನಾನು ಒಂದು ಸ್ವಲ್ಪ ಬೈಕಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನು ತೊಗೊಂಡೋಗಿ ಆಮೇಲೆ ನಾನು ಲೈಸೆನ್ಸ್ ತೊಗೊಂಡು ನೆಕ್ಸ್ಟ್ ಐ ಸ್ಟಾರ್ಟೆಡ್ ಮೈ ಜರ್ನಿ. ಓಕೆ. ಅದೇ ಫೇಲ್ಯೂರ್ ಆದಾಗ ನಿಮ್ಗೇನು ಅನಿಸಿಲ್ವಾ, ಬೇಡಪ್ಪ ಅದು ಬಿಟ್ಬಿಡೋಣ, ನಮ್ಗೆ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಆ ಥಾಟ್ ಏನಾದ್ರು ಬಂತ? ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ನಾನು ಯಾವ ಫೇಲ್ಯೂರ್ ಆಯಿತು ಅವಾಗ ನನಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ನಾನು ಮಾಡಲೇಬೇಕು ಅಂತ ಸ್ವಲ್ಪ ಸ್ಟಬಾರ್ನ್ ಆಟ ನನಗೆ ಜಾಸ್ತಿ. ವೆರಿ ನೈಸ್. ಸೊ ಅದನ್ನು ಮುಗಿಸಿದ್ರಿ. ಸೊ ಬಟ್ ದಟ್ ವಿಲ್ ಬಿ ನಾರ್ಮಲ್ ಅಲ್ವಾ. ಈಗ ಬೈಕ್ ರೈಡ್ ಮಾಡಬೇಕು, ಇಲ್ಲೇ ಓಡಾಡಬೇಕು ಅಂತ ಒಂದು ಥಾಟಲ್ಲಿ ನೀವು ಮಾಡಿದ್ದೀರಾ. ಸೊ ನೆಕ್ಸ್ಟ್ ಲೆವೆಲ್ ಹೆಂಗೆ ಹೋದ್ರಿ? ಓಕೆ, ಫಸ್ಟ್ ನಾನು ತಗೊಂಡು 6 months ಆಗಿತ್ತು ಅಷ್ಟೆ. ಆ್ಯಕ್ಚುಲಿ ಇನ್ನೊಂದು ಸ್ಟೋರಿ ಇದೆ ಬೈಕ್ ಹೆಂಗೆ ತಗೊಂಡೆ ಅಂತ. ಸೊ ಜಸ್ಟ್ ಐ ವಾಸ್ ಎ ನಾರ್ಮಲ್ ಟೀಚರ್. ಸೊ ಇನ್ 2012 ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಐ ವಾಸ್ ಇನ್ ಟು ಎಜುಕೇಟರ್ ಸೆಕ್ಟರ್, ನಾರ್ಮಲ್ ಟೀಚರ್. ಯಾವ ಸಬ್ಜೆಕ್ಟ್? ಸೈನ್ಸ್ ಟೀಚರ್. ಓಕೆ. ದೆನ್ ಲೇಟರ್ ನಾನು ಮೈ ಹಸ್ಬೆಂಡ್ ಇಸ್ ಅನ್ IT. ಹೇಳಿದ ತಕ್ಷಣ ಬೈಕ್ ಕೊಡಿಸೋರು, ಬಟ್ ಅದೇನೋ ಆಟ ನಾನೇ ತಗೋಬೇಕು ಅಂತ. ಸೊ ಲೋನ್ ತಗೊಂಡು ನಾನೇ ಫಸ್ಟ್ ಬೈಕ್ ತಗೊಂಡೆ, ಅವೆಂಜರ್ 150cc. ಅದೇನು ದೊಡ್ಡದಿಲ್ಲ, ಇಟ್ಸ್ ಅನ್ ಕ್ರೂಸ್ ಟೈಪ್ ಬೈಕ್ ವೇರ್ ಇಟ್ ಈಸ್ ಅ ಶಾರ್ಟ್ ಬೈಕ್. ಕ್ರೂಸ್ ಟೈಪ್ ಬೈಕ್ ವೇರ್ ಇಟ್ ಈಸ್ ಸೂಟಬಲ್ ಫಾರ್ ಮಿ. ಯಾಕಂದ್ರೆ ತೀರಾ ಹೈಟ್ ಆಗಿರೋ ಬೈಕು ನನಗೆ ಆಗ್ತಾ ಇರಲಿಲ್ಲ. ಸೊ ಅಕಾರ್ಡಿಂಗ್ ಟು ಮೈ ಕೆಪಾಸಿಟಿ ಐ ಚೂಸ್ ಬಜಾಜ್ ಅವೆಂಜರ್ 150cc. ದೆನ್ ಆ ಬೈಕ್ ತಗೊಂಡು ನನ್ನ ಮನೆಗೆ ಬರಬೇಕಾದ್ರೆ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ರು. ಅವರು ಎಲ್ಲ ನಾವು ಡೆಲಿವರಿ ತೊಗೊಳಕ್ಕೆ ಹೋದ್ವಿ. ಆವಾಗ ನಾನು ಮನೆಯಿಂದ ಆ ಶೋರೂಮಿಂದ ಮನೆಗೆ ಬರೋದು ಒಂದು ಬಿಗ್ಗೆಸ್ಟ್ ಟಾಸ್ಕ್ ಆ್ಯಂಡ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ನನಗಿನ್ನೂ ಅವಾಗ ಗೇರ್ ಶಿಫ್ಟಿಂಗ್ ಬರ್ತಾ ಇರಲಿಲ್ಲ. ಅವಾಗ ಏನೂ ಅಷ್ಟೊಂದು ಪ್ರೋ ಇರಲಿಲ್ಲ, ಏನೂ ಇಲ್ಲ. ಜಸ್ಟ್ ಒನ್ ಮಂತ್ ಆಗಿತ್ತು ಕಲ್ತು. ಇಮಿಡಿಯೇಟಾಗಿ ನನ್ನ ಹೊಸ ಬೈಕ್ ತೊಗೊಂಡು ಹೊಸ ಬೈಕಿಂದ ಶೋರೂಮಿಂದ ಮನೆಗೆ ಬರೋದು ಬಿಗ್ ಟಾಸ್ಕ್. ಆಫ್ ಆಗೋದು, ಫುಲ್ ಸಿಗ್ನಲ್, ಟ್ರಾಫಿಕ್, ಎಲ್ಲರ ಹತ್ರ ಬೈಸ್ಕೊಂಡು, ಆಮೇಲೆ ಒಂದ್ಸತಿ ಬಿದ್ದು ರಸ್ತೆಯಲ್ಲೇ ಹೊಸ ಬೈಕಲ್ಲೇ ಬಿದ್ದು, ಮತ್ತೆ ಎಲ್ಲರೂ ಬೈತು. ಆಮೇಲೆ ನನ್ನ ಫ್ರೆಂಡ್ಸು ಕೂಡ ಬೈದರು, ನಿನ್ಗೆ ಓಡ್ಸಕ್ಕೆ ಬರೋದ್ರೆ ಬೈಕ್ ಯಾಕೆ ತಗೊಂಡೆ ನೀನು ಅಂತ. ಸೊ ದಿಸ್ ವಾಸ್ ಮೈ ಜರ್ನಿ.
ಐ ಸ್ಟಾರ್ಟೆಡ್ ಅವಾಗ ಮನೆಗೆ ಬರೋಷ್ಟೊತ್ತಿಗೆ ಫುಲ್ ಐ ವಾಸ್ ಸ್ವೆಟ್, ಐ ವಾಸ್ ಎಕ್ಸಾಸ್ಟೆಡ್, ಐ ವಾಸ್ ನಾಟ್ ಹ್ಯಾಪಿ. ಬೈಕ್ ತೊಗೊಂಡು ಖುಷಿನೂ ಇಲ್ಲ, ಒಂಥರ ತೊಗೊಂಡ ಮನೆಗೆ ಬಂದ ಜಸ್ಟ್ ಪಾರ್ಕ್ ಇಟ್ ಇನ್ ಮೈ ಗ್ಯಾರೇಜ್, ದಟ್ಸ್ ಇಟ್. ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿಬಿಟ್ಟೆ. ಅದೇ ಒಂದ್ಸಲ ನಾವು ಕಾರ್ ಕಲಿಯುವಾಗ್ಲೂ ಹಂಗೆ ಆಗ್ತಾ ಇತ್ತು, ಟಕ್ಕಂತ ನಿಂತೋಗೋದು. ಹೌದು. ಸೊ ಅವಾಗ ನಮಗೆ ಒಂದು ಏನಪ್ಪ ಇದು ಅನ್ನೋದು. ಹೌದು. ಬಟ್ ಐ ನೋ ದಟ್ ಐ ಹ್ಯಾವ್ ಒಂಥರ ಗೋಲ್ ಆ್ಯಂಡ್ ಗುರಿ ಇತ್ತು, ಇಲ್ಲ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಇವಾಗ ನೋಡಿ ಕಲ್ತಿದ ತಕ್ಷಣ ಯಾರು ಅಷ್ಟೊಂದು ಎಕ್ಸ್ಪರ್ಟ್ ಆಗಲ್ಲ. ಸೊ ಜಸ್ಟ್ ನೆಕ್ಸ್ಟ್ ಆಫ್ಟರ್ 1 week ನಾನು ಮತ್ತೆ ಹೊಸ ಬೈಕ್ ತೆಗೆದು ಫೋಟೋ ಶೂಟ್ ಮಾಡಿ ಜಸ್ಟ್ ಐ ಸ್ಟಾರ್ಟೆಡ್ ಮೈ ಜರ್ನಿ. ಫಸ್ಟ್ ಜರ್ನಿ ವಾಸ್ ಶೃಂಗೇರಿ. ಹೊಸ ಬೈಕ್ ಅಂದ್ರೆ ಇದನ್ನ ಬಿಟ್ಟು ಹೊಸ ಬೈಕ್, ಹೊಸ ಬೈಕಲ್ಲೇ ಜರ್ನಿ ಸ್ಟಾರ್ಟ್ ಮಾಡಿದೆ. ಓಕೆ ಓಕೆ. ಅಂದರೆ ಇದರಲ್ಲಿ ಅವೆಂಜರಲ್ಲೇ. ಅವಾಗೂ ಕೂಡ ನಾನು ಶೃಂಗೇರಿ ಹೋಗ್ಬೇಕಾದ್ರೂ ಅಮೆಚೂರ್ ರೈಡರು. ನನಗೆ ಹೈವೇ ಒಳಗೆ, ಈವನ್ ಹೈವೇ ಒಳಗೆ ಓಡಿಸ್ಬಿಡ್ಬೋದು ಸ್ಟ್ರೈಟ್. ವೆನ್ ಇಟ್ ಕಮ್ಸ್ ಟು ಘಾಟ್ ಸೆಕ್ಷನ್ ಕರ್ವ್ಸ್ ಎಲ್ಲ ಇದು ಅವಾಗ ಸ್ವಲ್ಪ ಪ್ರಾಬ್ಲಮ್, ನನಗಿನ್ನೂ ಗೊತ್ತಿರಲಿಲ್ಲ ಏನಿಲ್ಲ. ಸೊ ಹೌ ಟು ಕ್ರಾಸ್, ಅದು ಟೆಕ್ನಿಕ್ ಏನು. ಸೊ KSRTC ಬಸ್ ಮುಂದೆನೇ ನನ್ನ ಬೈಕು. ಸೊ ಬಿಕಾಸ್ ಅದು ನನ್ನ ಟರ್ನಿಂಗಲ್ಲಿ, ಸೊ ದಟ್ ಟೈಮ್ ಆಲ್ಸೋ ಐ ವಾಸ್ ಬ್ಲ್ಯಾಂಕ್. ಅಗೇನ್ ಐ ಸ್ಟಾಪ್ ದ ಬೈಕ್, ಮತ್ತೆ ಸೈಡಲ್ಲಿ ಬಂದು ಆಮೇಲೆ ಐ ನೋ ದ ಟೆಕ್ನಿಕ್. ಅವಾಗ ಕಲ್ತಿದ್ದು ನಾನು, ಬಿದ್ದು ಎದ್ದು ಆ ರೋಡ್ ಮೇಲೆ ನಾನು ಕಲ್ತಿರೋದು. ಅಷ್ಟೊಂದು ವೆಯ್ಟ್ ಇರಲಿಲ್ಲ, 200 ಹಾರ್ಡ್ಲಿ 180 200 kg ಬೈಕ್. ಅದು ವೆಯ್ಟ್ ಇಲ್ಲ, ಓಡಿಸ್ಬೇಕಾದ್ರೆ ಏನೋ ಅನ್ಸಲ್ಲ. ವೆನ್ ಇಟ್ ಟು ಹ್ಯಾಂಡಲ್ ಆನ್ ರೆಸ್ಟ್ ಡ್ಯೂರಿಂಗ್ ದಟ್ ಟೈಮ್ ಅದಾಗತ್ತೆ. ಸೊ ದಟ್ ವಾಸ್ ಮೈ ಜರ್ನಿ. 1 day ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಹೋಗಿ ಈವ್ನಿಂಗ್ 9-10 ಬಂದುಬಿಟ್ಟೆ. ಸೊ 600 kilometer, ಮೋರ್ ದೆನ್ 650. ಐ ವಾಸ್ ಅ ಫಸ್ಟ್ ಡೇ ಒನ್ ರೈಡಲ್ಲಿ ಅಷ್ಟು ಮಾಡಿದೆ. ಸೊ ದಟ್ ಐ ಗಾಟ್ ಎ ಕಾನ್ಫಿಡೆನ್ಸ್. ಓಕೆ ಓಕೆ. ಎಷ್ಟು ಕಿಲೋಮೀಟರ್ ಹೋಗಿದ್ದೆ ಅವಾಗ? 650 ಅಪ್ ಆ್ಯಂಡ್ ಡೌನ್. ಓಕೆ ಓಕೆ. ಸೊ ಬ್ಯಾಂಗ್ಳೂರ್ ರೀಚ್ ಒನ್ ಸ್ಟ್ರೆಚ್. ಸೋಲೋನೇ? ಯಾ, ಸೋಲೋ. ಸೊ ದಟ್ ಐ ಗಾಟ್. ಏಕೆಂದರೆ ಇವಾಗ ಗ್ರೂಪಲ್ಲಿ ಅದುಗಿಂತ ನಾವು ಕಲಿಯೋದು ಯಾವಾಗ ಅಂದರೆ ಸೋಲೋದಲ್ಲೇ. ಹೌದೌದು. ಓಕೆ. ಸೊ ಅಲ್ಲಿಂದ ನೆಕ್ಸ್ಟ್ ಯಾವಾಗ ಅದನ್ನು ತುಂಬ ಅಚೀವ್ ಮಾಡಬೇಕು? ಅವಾಗ ಸಣ್ಣ, ಅದಾದಮೇಲೆ ವೀಕ್ಲಿ ಒನ್ಸ್ ಸಣ್ಣ ಪುಟ್ಟ 30 kilometer 50 kilometer 60 ಐ ವಾಸ್ ಗೋಯಿಂಗ್. ಲಾಸ್ಟ್ ಒಂದು ಎಲ್ಲರೂ ಹೋಗ್ಬೇಕು ಹಿಂಗೆ ಬೈಕರ್ಸ್ ನಾನು ಓಡಿಸ್ತೀನಿ ಅಂತ ಸ್ಟಾರ್ಟ್ ಆದಾಗ ಎಲ್ಲರೂ ಟ್ರಕ್ಕಿಂಗ್ ಗ್ರೂಪ್ ಇತ್ತು ಒಂದು. ಆ ಟ್ರಕ್ಕಿಂಗ್ ಗ್ರೂಪಲ್ಲಿ ಚಾರಣ ಅಂತ, ಅಲ್ಲಿ ಅವರು ಒಬ್ರು ಇಲ್ಲ ನೀವು ಇಷ್ಟು ಪರವಾಗಿಲ್ಲ ಓಡಿಸ್ತೀರಾ, ತಗೊಂಡು 6 months ಆಗಿತ್ತು, ಲದಾಖ್ ಹೋಗೋಣ ಬನ್ನಿ ಅಂತ ಅಂದರು. ಸೊ ಲದಾಖ್ ಅವಾಗ ಗಾಡಿ ಪಾರ್ಸಲ್ ಮಾಡಿ, ದೆರ್ ವಾಸ್ ಅ 10 to 11 boys 3 girls ಇದ್ವಿ. ಸೊ ಮತ್ತೆ ಫ್ಯಾಮಿಲಿ ಎಲ್ಲ ಕನ್ವಿನ್ಸ್ ಮಾಡಿ ಮತ್ತೆ ನಾನು ಬೈಕ್ ಲಾಂಗ್ ರೈಡ್ ಅಂದರೆ ಅದೇನೆ ಲದಾಖೇ ಫಸ್ಟ್. ಶೃಂಗೇರಿ ಆದ್ಮೇಲೆ ಸಣ್ಣ ಪುಟ್ಟ, ಬಟ್ ಅದಾದ್ಮೇಲೆ ಲದಾಖೆ ಹೋಗಿದ್ದು ಲಾಂಗ್ ರೈಡು. ಲದಾಖ್ ಎಲ್ಲಿಂದ ಹೋಗಿದ್ದು? ಡೆಲ್ಲಿ ಪಾರ್ಸಲ್ ಮಾಡಿದ್ವಿ. ಸೊ ಡೆಲ್ಲಿಯಿಂದ ವಿ ರೋಡ್. ಸೊ ಡೆಲ್ಲಿಯಿಂದ ಲದಾಖಿಗೆ ಹಾರ್ಡ್ಲಿ 1 week ಆಯಿತು. 2 days 2 to 3 days ಶ್ರೀನಗರ್, ಚಂಡೀಗಢ, ದೆನ್ ರೀಚ್ ಟು ಲದಾಖ್. ಆ ಲದಾಖಿಗೆ ಹೋಗ್ಬೇಕಾದ್ರೆ 5 days ಆಯಿತು ನಮಗೆ. ಟೋಟಲ್ ಇಟ್ ವಾಸ್ 15 days. ಓಕೆ ಓಕೆ. ಅದೇ ಇವಾಗ ನೀವು ಲಾಂಗ್ ರೈಡೆಲ್ಲ ಹೋದಾಗ ಸೊ ಯಾವ ಥರ ಪ್ರಿಪೇರ್ ಮಾಡ್ತೀರಾ? ಅಂದರೆ ಬೈಕ್ನ ಕೆಟ್ಟೋಗ್ಬಾರ್ದು ಅಥವಾ ನಿಮ್ಮ ಫುಡ್ ಆಗಲಿ, ಸೊ ಯು ಹ್ಯಾವ್ ಸಮ್ ಇದಲ್ವಾ, ಅದೆಲ್ಲ ಯಾವ ಥರ ಪ್ರಿಪ್ರೇಷನ್ ಇರುತ್ತೆ? ಯೂಶಲಿ ಬೈಕರ್ಸ್ಗೆ ಏನಂದರೆ ಫಸ್ಟ್ ಆಫ್ ಆಲ್ ನಾವು ಅಲ್ಲಿ ಇಲ್ಲೂ ಕೇಳಿರ್ತೀವಿ ಅಷ್ಟೇ, ವಿ ನಾಟ್ ಎಕ್ಸ್ಪೀರಿಯನ್ಸ್ಡ್. ಹೌದು. ಸೊ ಈಗ ನಾವು ಮೈಂಡ್ಸೆಟ್ ಫಸ್ಟ್ ಪ್ರಿಪೇರ್ ಮಾಡ್ಕೋಬೇಕು. ಯೂಶಲಿ ಐ ಡೂ ಹೋಮ್ವರ್ಕ್. ನಾನು ಹೋಮ್ವರ್ಕ್ ಥರ ಪಾಡ್ಕಾಸ್ಟ್ ಇದೇ ಥರ, ಆಮೇಲೆ ಯೂಟ್ಯೂಬ್ಸ್ ಎಲ್ಲ ನೋಡ್ತೀನಿ, ಯಾರು ಮುಂಚೆ ಆ ಪ್ಲೇಸಿಗೆ ಹೋಗಿದ್ದಾರಾ ಅಥವಾ ಅದರಲ್ಲಿ ಏನು ಸ್ಪೆಷಾಲಿಟಿ ಇದೆ, ರೋಡ್ಸ್ ಹಂಗಿದೆ ಅಂತ ನೋಡ್ತಾ ಇದ್ದೆ, ಬ್ಲಾಗಿಂಗ್ ಸರ್ಫಿಂಗ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ನಾನು ನನ್ನ ಡೇಸ್, ನನಗೆ ಎಷ್ಟು ಡೇಸ್ ಇದೆ, ನಾನು ಎಲ್ಲೆಲ್ಲಿ ಏನೆಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ನಾನು ಹಾಲ್ಟ್ ಆಗಬೇಕು ಅಂತ ಎಲ್ಲ. ಯೂಶಲಿ ಫುಡ್ ಎಲ್ಲ ನಾನು ಲೈಟಾಗೆ ತೊಗೊಳೋದು. ಜಾಸ್ತಿ ತೊಗೊಂಡ್ಬಿಟ್ರೆ ಗಾಡಿ ಓಡ್ಸೋಕ್ಕಾಗೋದಿಲ್ಲ, ಮಧ್ಯಾಹ್ನ ಹೊತ್ತು ತುಂಬ ನಿದ್ದೆ ಬಂದ್ಬಿಡತ್ತೆ. ಸೊ ಆಫ್ಟರ್ನೂನ್ ಮೋರ್ ಲಿಕ್ವಿಡ್ಸ್ ಫುಡ್, ಲೈಟ್ ಫುಡ್ ಅಷ್ಟೇ, ಅರ್ಲಿ ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ನೈಟ್. ಸೊ ಈ ಥರ ನನ್ನ ಮೈಂಡ್ಸೆಟ್ ಮಾಡಿ ಹೋಮ್ವರ್ಕ್ ಮಾಡ್ಕೊಂಡು ಪ್ರಿಪೇರ್ ಮಾಡಿ ಐಸ್ ಟು ಗೋ ಸೋಲೋ. ಓಕೆ ಓಕೆ. ಸೊ ಫುಡ್ ಎಲ್ಲ ಮಾಡ್ತೀರಾ, ಬಟ್ ಲಾಂಗ್ ಡ್ರೈವ್ ಹೋದಾಗ ಸ್ವಲ್ಪ ಇಂಟೀರಿಯಲ್ಲು, ಸೊ ವಾಶ್ರೂಮ್ಸ್ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಹೌದು. ಸೊ ಹೌ ಯು ಮ್ಯಾನೇಜ್? ಅಂದರೆ ಯಾವುದೋ ಊರು ಬರೋ ತನಕ? ಹೌದು ಖಂಡಿತ, ಅದಂತೂ ನಿಜ. ಇವಾಗ ಹೈವೇಸ್ ಅಲ್ಲಿ ಎಲ್ಲಂದ್ರೆ ಎಲ್ಲೋದ್ರೂ ಡಾಬಾಸ್, ಹೋಟೆಲ್ ಇದ್ದೇ ಇದೆ. ಸೊ ದಟ್ ವಾಸ್ ಒನ್ ಅಶ್ಯೂರೆನ್ಸ್ ನಮಗೆ, ವಾಶ್ರೂಮ್ಸ್ ಎಲ್ಲ ಸಿಗುತ್ತೆ ಅಂತ. ಬಟ್ ಇಂಟೀರಿಯಲ್ ಹೋದ್ರೆ ಕೆಲವು ಟೈಮು ಸಿಗ್ತಾ ಇರಲಿಲ್ಲ. ಅವಾಗೆಲ್ಲ
ಕೆಲವು ಹಳ್ಳಿಯಲ್ಲಿ ಅವ್ರ ಹತ್ರ ಮಾತಾಡಿ ಇಂಟ್ರಾಕ್ಷನ್ ಮಾಡಿ ಅವಾಗ ಹೆಲ್ಪ್ ಕೇಳ್ತಾ ಇದ್ವಿ. ಓಕೆ ಓಕೆ. ಅದೇ ಇವಾಗ ಹಳ್ಳಿ ಅಂದಾಗ ಇವಾಗ ಅವ್ರು ನಿಮ್ಮನ್ನ ಯಾವ ತರ ನೋಡ್ತಾರೆ ಅಂದ್ರೆ ನೀವು ಬೈಕೆಲ್ಲ ಬಂದು ನೋಡೇ ಇವರು ಎಲ್ಲರೂ ಅಷ್ಟೇ ಫಸ್ಟ್ ಆ ಟೈಮಲ್ಲೆಲ್ಲ ದೇ ಟು ಟರ್ನ್ ಬ್ಯಾಕ್ ಅಂಡ್ ಸಿ ಅಂಡ್ ಕೂತ್ಕೊಂಡು ಕೇಳೋರು, ಎಲ್ಲಿ ಎನ್ಕ್ವೈರಿ ಮಾಡೋರು, ಎಲ್ಲಿಂದ ಬಂದ್ರಿ, ಹೆಂಗ್ ಬಂದ್ರಿ, ಯಾಕೆ ಬೈಕರ ಅಂತ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋರು ಜೊತೆಗೆ. ಸೊ ಲೈಕ್ ಇಟ್ ವಾಸ್ ಅ ಬಿಗ್ ಸೆಲೆಬ್ರಿಟಿ ಆ ಟೈಮಲ್ಲಿ. ನಮ್ಗೆ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋರು, ಕೇಳೋರು, ದೇ ವಿಲ್ ಕಮ್ ಟು ಫಸ್ಟ್. ಸೊ ದಟ್ಸ್ ವೈ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳೋದು. ಯಾಕಂದ್ರೆ ಎಲ್ಲೇ ಹೋದ್ರು ನಮಗೆ ಸೊ ಹೌ ವಿ ಬಿಹೇವ್ ಸೇಮ್ ಥಿಂಗ್ ವಿಲ್ ಗೆಟ್ ಬ್ಯಾಕ್. ಸೊ ಅದೊಂದು ಇತ್ತು ನನಗೆ. ಸೊ ನಮ್ಗೆ ಗೊತ್ತಾಗ್ಬಿಡುತ್ತೆ ವೈಬ್ಸ್, ಅದು ಸುತ್ತಮುತ್ತ ಇರೋದು ಎಲ್ಲ. ಸೊ ಮಾತಾಡ್ಕೊಂಡೆ ಇಂಟ್ರಾಕ್ಷನ್ ಮಾಡ್ತಿದ್ದೆ. ಐ ಯೂಸ್ ಟು ಡೂ ಇಂಟ್ರಾಕ್ಷನ್. ಈಗೆಲ್ಲ ಗೂಗಲ್ ಇದೆ, ಬಟ್ ಅವಾಗೆಲ್ಲ 2015 ಅಷ್ಟೊಂದು ಇರಲಿಲ್ಲ. ಸೊ ಗೂಗಲ್ ಸ್ವಲ್ಪ ನನ್ಗೆ ಗೂಗಲಲ್ಲಿ ಅವಾಗ ನಾನು ರೋಡ್ ಹೆಂಗ್ ಹೋಗಿ ಬರ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಎವ್ರಿ ಟೈಮ್ ಐ ಟು ಸ್ಟಾಪ್ ಅಂಡ್ ಐ ಟು ಆಸ್ಕ್, ಇಂಟ್ರಾಕ್ಟ್ ಮಾಡಿಬಿಟ್ಟೆ ನಾನು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೆ. ಲೋಕಲ್ ಪೀಪಲ್ನ ಇಂಟ್ರಾಕ್ಷನ್ ಮಾಡೋದು ನನಗೆ ಇಷ್ಟ. ಸಿಗ್ನಲ್ ಇರಲ್ಲ, ಈಗೂ ಕೂಡ ಸಿಗ್ನಲ್ ಇಲ್ಲ ಗೂಗಲ್ ಅಲ್ಲಿ. ಸೊ ವಿ ಹ್ಯಾವ್ ಟು ಇಂಟ್ರಾಕ್ಟ್ ಮಾಡಲೇಬೇಕಾಗುತ್ತೆ. ಹೌದೌದು, ಕರೆಕ್ಟ್. ಆಸ್ ವುಮೆನ್ ರೈಡರ್ ವಿಲೇಜ್ ಅವ್ರಿಗೆ ನಮಗೆ ಒಂಥರ ಎನಿ ಫೀಮೇಲ್ ರೈಡರ್ ಹೋದ ತಕ್ಷಣ ಏನಪ್ಪ ಇವ್ರು ಓಡಿಸ್ತಾ ಇದಾರೆ, ದೊಡ್ಡ ಗಾಡಿನ ಓಡಿಸೋದು ಅವರು. ವೈ ದಟ್ ಮ್ಯಾಮ್? ಇವಾಗ ಮೋಸ್ಟ್ಲಿ ನೋಡಿದ್ದೀನಿ ದೇ ಪ್ರಿಫರ್ ಬಿಗ್ ಬೈಕ್ಸ್ ಗರ್ಲ್ಸ್. ವೈ? ಏನಕ್ಕೆ ಅಂದ್ರೆ ಅವ್ರವ್ರ ಪ್ಯಾಷನ್, ಅವ್ರವ್ರ ಇಂಟ್ರೆಸ್ಟ್, ಅವ್ರವ್ರದ್ದು ಸಿಚುಯೇಷನ್ ಡಿಪೆಂಡ್ಸ್ ಅಪಾನ್ ದೇರ್. ನಾನಂತೂ ನನ್ನ ಪರ್ಸ್ನಲಿ ಅಂದ್ರೆ ಅಕಾರ್ಡಿಂಗ್ ಟು ಮೈ ಕೆಪಾಸಿಟಿ ಐ ಚೂಸ್ ಮೈ ಬೈಕ್. ಯಾಕಂದ್ರೆ ಇವಾಗ ಹುಡುಗರೆಲ್ಲ ಆಲ್ಮೋಸ್ಟ್ ವಿ ವಾಂಟ್ ಸಮ್ ಸ್ಕೂಟರ್, ಆಕ್ಟಿವಾ, ಬೈಕ್ ಇಂದ ವಿ ಹ್ಯಾವ್ ಶಿಫ್ಟೆಡ್ ಟುವರ್ಡ್ಸ್ ದಿಸ್ ಸೈಡ್. ಯೆಸ್, ಬಟ್ ಗರ್ಲ್ಸ್ ಆರ್ ಶಿಫ್ಟಿಂಗ್ ಟು ಗೇರ್ ಬೈಕ್ಸ್. ಬಟ್ ಯು ಥಿಂಕ್ ದಿಸ್ ಟೆಂಪ್ರವರಿನ ಇಲ್ಲ? ಯಾಕಂದ್ರೆ ಫಿಸಿಕಲಿ ತುಂಬಾನೇ ಅದು ಪ್ರಾಬ್ಲಮ್ ಕೊಡುತ್ತಲ್ವಾ? ಲಾಂಗ್ ರೈಡ್ ಮಾಡ್ತಾ ಇದ್ರೆ ತುಂಬಾ ಖಂಡಿತ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಫಿಟ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಟ್ನೆಸ್ಸು, ಆಮೇಲೆ ಫುಡ್ಡು, ಡಯಟು, ಎವ್ರಿಥಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಿಟ್ ಆಗಿದ್ರೆ ನಾವು ಬೈಕ್ನ ಹ್ಯಾಂಡಲ್ ಮಾಡ್ಬೋದು. ಮೇನ್ ಆಲ್ ಓವರ್ ಮೈಂಡ್ ಸೆಟ್ ಆ್ಯಂಡ್ ವಿಲ್ ಪವರ್. ಐ ಬಿಲೀವ್ ಇನ್ ಮೋರ್ ವಿಲ್ ಪವರ್. ಸೊ ಕೆಲವು ಟೈಮ್ ನನ್ನ ರೈಡಲ್ಲಿ ನನ್ನ ಬಾಡಿ ಸಪೋರ್ಟ್ ಮಾಡಿಲ್ಲ ಅಂದರೂ, ನನಗೆ ಆಗ್ತಾ ಇಲ್ಲ ಅಂದರೂ ಕೂಡ ನಾನು ವಿಲ್ ಪವರ್ ರೀಚ್ ಮಾಡಿದ್ದೆ. ನನಗೆ నేను ಎಕ್ಸಾಸ್ಟ್ ಆಗಿ ನಾನು ಬೀಳ್ದೋಗ್ತೀನಿ ಅನ್ನೋ ಸ್ಟೇಜಲ್ಲೂ ಕೂಡ ಮೈ ವಿಲ್ ಪವರ್ ಆ ಪ್ಲೇಸ್ನ ರೀಚ್ ಮಾಡಿದೆ. ಹೌದೌದು. ಇವಾಗ ನಮಗೇನೆ ಒಂದೊಂದ್ಸಲ ಆಗಲ್ಲ, ಇಲ್ಲಿಂದಾನೇ ಸ್ವಲ್ಪ ಲಾಂಗ್ ಡ್ರೈವ್ ಮಾಡ್ಬೇಕು, 25 ಕಿಲೋಮೀಟರ್ಸ್ ಬೈಕ್ ಅಂದ್ರೆ ಸಮ್ ಟೈಮ್ ಓಕೆ ನೋ ಪ್ರಾಬ್ಲಮ್, ಇಟ್ಬಿಟ್ಟು ಆಟೋಲ್ ಹೋಗೋಣ ಅಲ್ಲ ಓಲಾ ಹೋಗೋಣ ಅಂತ ಮೈಂಡ್ ಸೆಟ್ ಹಂಗೆ ಆಗ್ಬಿಡುತ್ತೆ. ಸೊ ಐ ವಿಲ್ ಫಾಲೋ ಯುವರ್ ಪಾಯಿಂಟ್, ವಿಲ್ ಪವರ್. ಯಾ, ದಟ್ ಈಸ್ ಐ ಬಿಲೀವ್ ಸ್ಟ್ರಾಂಗ್ಲಿ. ಅದು ಎಲ್ಲ ಇದ್ರು ಅಫ್ಕೋರ್ಸ್ ಬಾಡಿ ಈಸ್ ಆಲ್ಸೋ ಇಂಪಾರ್ಟೆಂಟ್, ಬಟ್ ನಿಮ್ಗೆಲ್ಲ ಇದ್ರೂ ವಿಲ್ ಪವರ್ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ? ಖಂಡಿತ ಒಂದು ಫಿಯರ್ ಇರುತ್ತೆ. ಲಾಂಗ್ ಡ್ರೈವ್ ಹೋದ್ರೆ ಕೈ ನೋವು ಬರುತ್ತೆ. ಸೊ ಎಷ್ಟೊಂದು ಸತಿ ನನಗೆ ಕೆಲವೊಂದು ಮುಂಚೆ ಎಲ್ಲ ನಾನು ಐ ಟು ರೈಡ್ ವಿತ್ ಗ್ರೂಪ್ ಆಫ್ ಲೆಸ್ ಪೀಪಲ್, 3, 4, 5 ಆ ಥರ. ಅವಾಗ ಎಷ್ಟೊಂದು ಜನ ಬಾಯ್ಸ್ ಎಲ್ಲ ವರ್ಕೌಟ್ ಆಗಿದ್ದಾರೆ. ಸೊ ಬಟ್ ಐ ಡಿಂಟ್ ಲೀವ್. ಆ ಟಾರ್ಗೆಟ್ನ ಮುಗಿಸ್ಬಿಟ್ಟು ನಾನು ಬಂದಿರೋದು. ಎಕ್ಸಲೆಂಟ್. ಓಕೆ. ಸೊ ನೀವು ಯಾವ ಬೈಕ್ಸ್ ಎಲ್ಲ ರೈಡ್ ಮಾಡಿದ್ದೀರಾ ಮೇಡಮ್? ಫಸ್ಟ್ ನಂದು ಅವೆಂಜರ್ 150cc ಇತ್ತು. ಸೊ ಸ್ಟಾರ್ಟಿಂಗ್ ಇಟ್ ವಾಸ್ ಗುಡ್ 2 to 3 years. ಅದರಲ್ಲೇ ನಾನು ಲದಾಖ್, ಆಮೇಲೆ ಕೋಲ್ಕತ್ತಾ, ದೆನ್ ನಾರ್ತ್ ಈಸ್ಟ್, ಆಮೇಲೆ ಆ ಥರ ಎಲ್ಲ ರೈಡ್ ಮಾಡಿದೆ. ಸೊ ಸಮ್ವೇರ್ ಸಮ್ ಕ್ರಿಟಿಸೈಸ್ ಹ್ಯಾಸ್ ಕಮ್. ಸೊ ಶಾರ್ಟ್ ರೈಡ್, ಶಾರ್ಟ್ ಗರ್ಲ್ ಇವಳಿಗೆ ಬೈಕ್ ಓಡ್ಸೋಕ್ಕಾಗಲ್ಲ, ಬುಲೆಟ್, ರಾಯಲ್ ಎನ್ಫೀಲ್ಡ್ ಎಲ್ಲ ಆ ಥರ ಹೇಳೋದು, ಬಜಾಜ್ ಅಂತ ಸಂವಾಸ್ ಹಿಂಗೆ ಗೇಲಿ ಮಾಡೋರು. ಸೊ ನಾನು ಐ ವಾಸ್ ಜಸ್ಟ್ ಲಿಸನಿಂಗ್ ಅಷ್ಟೇ, ಐ ವಾಸ್ ನಾಟ್ ಇಂಟ್ರಾಕ್ಟಿಂಗ್ ಟು ಎನಿಬಡಿ. ಸೊ ಮುಂಚೆಯಿಂದನೂ ಅಷ್ಟೇ, ಐ ವಾಸ್ ಜಸ್ಟ್ ಲಿಸನಿಂಗ್. ಆಮೇಲೆ ಒನ್ ಡೇ ಐ ಶೋಡ್ 150cc to 650cc ಇಂಟರ್ಸೆಪ್ಟರ್ ತಗೊಂಡೆ. ಸೊ ಸಡನ್ ಶಿಫ್ಟ್ ಆಫ್ಟರ್ 150cc ಇಂದ ಅವೆಂಜರ್ ಇಂದ 650. ದಟ್ ವಾಸ್ ಮೋರ್ ಹೆವಿ ಬೈಕ್, ಮೋರ್ ಸೂಪರ್ ಬೈಕ್. ಸೊ ಅದರಲ್ಲಿ ನಾರ್ತ್ ಈಸ್ಟ್ ಮಾಡಿದೆ. 1-2 years I maintained that bike. Then again I felt somewhere no, I want to change anta. So I shifted to Himalayan Scram. Now I have Harley Davidson 440X. Okay. So like this I different situation according to my mood enbodu. So I shift because enak shift adandre, so something changes we required as a biker, some to grow
ಆರ್ ಟು ಅಚೀವ್ ಸಮಥಿಂಗ್. ಸೊ ನಾನು ಶಿಫ್ಟ್ ಆಗಬೇಕಾಗಿತ್ತು. 650 ಮತ್ತೆ 440ಗೆ ಬಂದೆ. 440 ಏನಕ್ಕೆ ಬಂದೆ ಅಂದರೆ ಐ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ 650 ಸೂಪರ್ ಬೈಕು. ನಾರ್ತ್ ಸೈಡ್ ಎಲ್ಲ ಹೋದರೆ ದ ರೋಡ್ಸ್ ಆರ್ ನಾಟ್ ಗುಡ್, ಇಟ್ ಇಸ್ ನಾಟ್ ಫಿಟ್ ಫಾರ್ ದ್ಯಾಟ್. ಯಾಕಂದರೆ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಸೊ ಐ ಹ್ಯಾವ್ ಟು ಚೇಂಜ್ ಮೈ ಬೈಕ್ಸ್ ಇಂಟು ಲಿಟಲ್ ಬಿಟ್ ಸ್ಪೋರ್ಟ್ಸ್ ಟೈಪ್. ಸೊ 411 ಸ್ಕ್ರಾಮ್ ತಗೊಂಡೆ, ಹಿಮಾಲಯನ್, ದಟ್ ಈಸ್ ಆಲ್ಸೋ ಬಿಗ್ ಹೈಟ್ ಒನ್, ಬಟ್ ಐ ಮ್ಯಾನೇಜ್ಡ್. ಮೋರ್ ದೆನ್ ಇಂಟರ್ಸೆಪ್ಟರ್ ಐ ಲೈಕ್ 411 ಸ್ಕ್ರಾಮ್. ಸೊ ಅದರಲ್ಲಿ ನಮಗೆ ಆಫ್ ರೋಡು, ಕೆಲವು ಸ್ಟ್ರಚ್, ಹಿಲ್ಸ್, ವ್ಯಾಲೀಸ್ ಅಲ್ಲೆಲ್ಲ ನನಗೆ ತುಂಬ ಹೆಲ್ಪ್ ಆಗಿದೆ. ಎರಡಕ್ಕೂ ಮ್ಯಾಚ್ ಆಗೋ ಥರ ಚೆನ್ನಾಗಿ ನನಗೆ ಯೂಸ್ ಆಯಿತು. ಬಟ್ ದೇರ್ ಆಲ್ಸೋ ದೆನ್ ಡಿಫಾಲ್ಟ್ ಇತ್ತು ಬಿಕಾಸ್ ಇಟ್ ವಾಸ್ ಆನ್ ಟ್ಯೂಬ್ ಟೈರ್. ಆ್ಯಂಡ್ ಇನ್ ನಾರ್ತ್ ಸೈಡ್ ಹೋಗ್ಬಿಟ್ರೆ ಅಂತೂ ಅಲ್ಲಿ ಟ್ಯೂಬ್ ಟೈರ್ ಪಂಚರ್ ಆದರೆ ಮತ್ತೆ ಪಂಚರ್ ತೆಗೆದು ಹಾಕಿ ಮಾಡೋದು ಕಷ್ಟ ಆಯಿತು. ಟ್ಯೂಬ್ಲೆಸ್ ಟೈರ್ ಬೇಕಾಗಿತ್ತು. ಯಾಕೆ ಅಗೇನ್ ಐ ಶಿಫ್ಟೆಡ್ ಟು ಹಾರ್ಲಿ ಡೇವಿಡ್ಸನ್. ಸೊ ವಿ ಕ್ಯಾನ್ ಮ್ಯಾನೇಜ್ ಇನ್ ಟ್ಯೂಬ್ಲೆಸ್ ಟೈರ್. ಓಕೆ, ನಿಮ್ಮದು ಇದು ಲಾಂಗೆಸ್ಟ್ ರೈಡ್ ಯಾವುದು ಮೇಡಮ್? ಲಾಂಗೆಸ್ಟ್ ರೈಡ್ ನಂದು ಕನ್ಯಾಕುಮಾರಿ ಟು ಕಾಶ್ಮೀರ್. ಇಟ್ಸ್ ಅನ್ 4.5 days India Book of Record. So this is an one stretch ride. So from ಇದೇ ಮೇ ತಿಂಗಳು 2024 is done. ಸೊ ವೇರ್ ಕನ್ಯಾಕುಮಾರಿಗೆ ಹೋಗ್ವಿ, ಅಲ್ಲಿಂದ ಒಂದೇ ಸ್ಟ್ರಕ್ಚಲ್ಲಿ 4.5 days ಅಲ್ಲಿ ಐ ಕಂಪ್ಲೀಟೆಡ್. So it was a very challenging ride, summer ride, very hot in north side, Delhi, ಪಂಜಾಬ್ ಅಲ್ಲೆಲ್ಲ. ಸೊ ದೆನ್ ಶ್ರೀನಗರ್ ಐ ರೀಚ್ಡ್. ಅಂದರೆ ಯಾವ ಸ್ಪೀಡಲ್ಲಿ ಹೋಗ್ತೀರಾ? ಮೈ ಸ್ಪೀಡ್ usually depends upon bike also. speed limit my was 120-130 speed ಅಲ್ಲಿ ಇದ್ದೆ ನಾನು. ಸೊ highest 130 yes 120-130 ಅಲ್ಲಿ ಸ್ಪೀಡ್. ನನಗೆ 60 ಹೋದ್ರೇನೆ ಭಯ ಆಗುತ್ತೆ. ಓಕೆ, ರೇಡಿಯೋಸ್ ಕಮಾನ್ 50-55 ಹೈವೇಸ್ ಅಲ್ಲಿ ವಿ ಕ್ಯಾನ್ ಮೇಂಟೈನ್, ನಾಟ್ ಇನ್ ದ ಸಿಟಿ ಸೈಡ್. ಹೈವೇಸ್ ಅಲ್ಲಿ ಮೇಂಟೈನ್ ಮಾಡ್ಬೋದು. ಓಕೆ ಓಕೆ. ಅಂದರೆ ಇವಾಗ ಕಾಶ್ಮೀರಿಂದ ಕನ್ಯಾಕುಮಾರಿ ಅಂದರೆ ಲಾಟ್ ಆಫ್ ವೇರಿಯೇಷನ್ಸ್ ಇರುತ್ತೆ. ಸೌತ್ ಇಂದ ಹಿಡಿದು ವೆದರ್ ವೇರಿಯೇಷನ್, ರೋಡ್ ವೇರಿಯೇಷನ್, ಫುಡ್ ವೇರಿಯೇಷನ್, ಎವ್ರಿ ಜಾಗ್ರಫಿಕಲಿ ಕಂಪ್ಲೀಟ್ಲಿ ಚೇಂಜ್ಡ್. ಸೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಆ ಥರ ಒಂದೊಂದು ಕಡೆ ಹೋದಾಗ ತುಂಬ ಚೆನ್ನಾಗಿರುತ್ತೆ, ಕೆಲವು ಕಡೆ ತುಂಬ ಗ್ರೀನರಿ ಇರುತ್ತೆ. ಎಸ್, ಸೊ ಐ ಲೈಕ್ ದ ನೇಚರ್. ಯಾವಾಗ ನಾನು ಬೈಕಿಂಗ್ ಸ್ಟಾರ್ಟ್ ಮಾಡ್ದು, ನನಗೆ ಅವಾಗ ಜಾಗ್ರಫಿ ಸೈನ್ಸಿಂದ ಸಡನ್ನಾಗಿ ಜಾಗ್ರಫಿ ಸಬ್ಜೆಕ್ಟ್ ಇಷ್ಟ ಆಯಿತು. ಸೊ ಸ್ಟಾರ್ಟೆಡ್ ಜಾಗ್ರಫಿ ಕೂಡ ನಾನು ಸ್ವಲ್ಪ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಜಾಗ್ರಫಿಕಲಿ ಎಲ್ಲೆಲ್ಲಿ ಏನೇನಿದೆ, ದೆನ್ ವಾಟ್ ಎವರ್ ಐ ವಾಸ್ ರೀಡಿಂಗ್ ಐ ವಾಸ್ ಕಂಪೇರಿಂಗ್. ಓ ದಿಸ್ ನಾನು ಓದಿದ್ದೆ ಅದೇ ಇದು ಅಂತ ಖುಷಿ ಆಗೋದು. ಸೊ ಇಟ್ ವಾಸ್ ಗುಡ್. ನೇಚರ್ ಜೊತೆ ಕನೆಕ್ಟ್ ಆದೆ ಬೇಗ. ಅಂದರೆ ಇವಾಗ ನಿಮ್ಮ ಬೈಕಲ್ಲಿ ಹೋದಾಗ ಅದು ಮೈಲೇಜ್ ಎಷ್ಟು ಕೊಡುತ್ತೆ? ಅದು ಡಿಪೆಂಡ್ಸ್ ಅಪಾನ್ ಬೈಕ್. ಇದು ಕೂಡ ಎಕ್ಸಾಕ್ಟ್ಲಿ. ಸೊ ಫಸ್ಟ್ ಹಿಮಾಲಯನ್ ಸ್ಕ್ರಾಮು 30 to 33 per 1 literಗೆ. ಸೊ ಹಿಯರ್ ಹಾರ್ಲಿ ಡೇವಿಡ್ಸನ್ ಆಲ್ಮೋಸ್ಟ್ 40 ಬರುತ್ತೆ. 40 ಬರುತ್ತೆ. ಹಂಗೆ ನೀವು ಎಷ್ಟು ಖರ್ಚು ಮಾಡಿದ್ರಿ ಬರೀ ಪೆಟ್ರೋಲ್ಗೆ ಅಂತ? ಪೆಟ್ರೋಲ್ಗೆನೆ ಎಷ್ಟು ಖರ್ಚು ಮಾಡಿರ್ತೀರ ನೀವು? ಇವಾಗ ಅವಾಗ ಅಷ್ಟು 2023-24 ಅಲ್ಲಿ ಅಷ್ಟೊಂದು ಬೈಕ್ ರೇಟು ಕಮ್ಮಿ ಇತ್ತು ಪೆಟ್ರೋಲ್. ಇವಾಗೆಲ್ಲ ಜಾಸ್ತಿ ಆಗಿದೆ. 90-95 ಇತ್ತು. ಸೊ ಐ ವಾಸ್ ಮ್ಯಾನೇಜ್ ವಿತ್ 10,000 ಐ ಸ್ಪೆಂಟ್ ಫಾರ್ ದ ಪೆಟ್ರೋಲ್ ಮಾತ್ರ. ಓಕೆ ಓಕೆ, ಫೈನ್. ಅಂದರೆ ಇವಾಗ ನೀವು ಅಷ್ಟು ದೂರ ಲಾಟ್ ಆಫ್ ಪ್ಲೇಸಸ್ ಕವರ್ ಮಾಡಿರ್ತೀರ. ಓಕೆ, ಸೊ ಅಲ್ಲಿ ನಿಮಗೆ ಕೆಲವು ಇನ್ಸಿಡೆಂಟ್ಸ್ ಆಗೇ ಇರುತ್ತೆ, ಅನ್ಫರ್ಗೆಟಬಲ್, ಎಲ್ಲೋ ಸಿಕ್ಕಾಕೊಂಡಿರ್ತೀರಿ, ಏನೋ ಒಂದು ಆಗಿರುತ್ತೆ. ಸೊ ಆ ಥರ ಏನೇನು ಸಿಚುವೇಶನ್ಸ್ ನೀವು? ಇದೇ ಕೋವಿಡ್ ಆಗಿ 2021 ಐ ವಾಸ್ ಆಗ್ತಾನೆ ಕೋವಿಡ್ ಮುಗ್ದಿತ್ತು. ಸೊ ಎವ್ರಿ ಇಯರ್ ಟ್ವೈಸ್ ನಾನು ರೈಡ್ ಮಾಡ್ತೀನಿ, ಒಂದು ಅಕ್ಟೋಬರಲ್ಲಿ, ಒಂದು ಏಪ್ರಿಲ್ ಮೇಲಿ. ಬಿಕಾಸ್ ಆ ಟೈಮಲ್ಲೇ ನಮ್ಗೆ ಎಜುಕೇಷನ್ಸ್ಗೆ ರಜಾ ಸಿಗೋದು. ಸೊ ಆ ಟೈಮಲ್ಲಿ ಐ ವಾಸ್ ಪ್ಲ್ಯಾನಿಂಗ್. ಸೊ 2021 ಕೋವಿಡ್ ಆದ ತಕ್ಷಣ ಐ ಚೂಸ್ ಟು ರೈಡ್ ಸಚ್ ಪಾಸ್ ಅಂತ ಇದೆ ಹಿಮಾಲಯದಲ್ಲಿ. ಅದು ಕೂಡ ಇಟ್ಸ್ ಅನ್ ಹೈಯೆಸ್ಟ್. ಈಗ ಮೋಟರ್ ಸೈಕಲ್ಗೆ ಅವ್ರಿಗೆಲ್ಲ ಬೈಕರ್ಸ್ಗೆ ಒಂದು ಅಚೀವ್ಮೆಂಟ್ ಇರುತ್ತೆ, ವ್ಯಾಲೀಸ್ ಅಂಡ್ ಪಾಸಸ್ ಇರುತ್ತೆ. ಸೊ ಎಕ್ಸಾಂಪಲ್ ಒಂದು ಲದಾಖಲ್ಲಿ ಕರ್ದುಂಗ್ಲಾ ಪಾಸ್ ಇದೆ, ದಟ್ ಈಸ್ ಅನ್ 17,000+
ಹೈಯೆಸ್ಟ್ ವ್ಯಾಲಿ ಅದು. ಅಲ್ಲಿ ರೀಚ್ ಆದರೆ ಓ ಈಸ್ ಅ ಗುಡ್ ಬೈಕರ್, ಸಕ್ಸಸ್ಫುಲ್ ಬೈಕರ್ ಅಂತ ಹೇಳ್ತಾರೆ. ಈಗ ಅದಕ್ಕಿಂತ ಬೇಲೆ ಉಮಿಂಗ್ಲಾ ಪಾಸ್ ಅಂತಿದೆ, 19,800 ಫೀಟ್. ಅದು ಕೂಡ ಎಲ್ಲ ಚೈನಾ ಬಾರ್ಡರಲ್ಲೇ ಇರೋದು. ಅದು ಒಂದು ಆಗಿದೆ. ನೆಕ್ಸ್ಟ್ ಈವನ್ ಸಚ್ ಪಾಸ್, ಸ್ಪಿತಿ ವ್ಯಾಲಿ, ಆ ಥರ ತುಂಬ ವ್ಯಾಲೀಸ್ ಇದೆ. ಅದನ್ನ ಅಚೀವ್ ಮಾಡಿದ್ರೆ ಓ ರಿಯಲ್ ಬೈಕರ್ಸ್ ಯುವರ್ ಅಂತ ಹೇಳ್ತಾರೆ. ಸೊ ಸಚ್ ಪಾಸಿಗೆ ಹೋಗ್ಬೇಕು ಅಂತ ನಾನು ಪ್ರಿಪೇರ್ ಆಗಿದ್ದೆ. ಸೊ ಆ್ಯಕ್ಚುಲಿ ನನ್ನ ಬೈಕ್ ತೊಗೊಂಡು ಹೋಗಿರಲಿಲ್ಲ. ಆವಾಗ ನನಗೆ ಇಂಟರ್ಸೆಪ್ಟಾರ್ ಇತ್ತು, ಬಿಕಾಸ್ ಆಫ್ ರೋಡ್ ಇಟ್ಸ್ ನಾಟ್ ಪಾಸಿಬಲ್ ದೆ. ಪೆಟ್ರೋಲ್ ಮೈಲೇಜ್ ವಾಸ್ ಆಲ್ಸೋ ನಾಟ್ ದೇರ್. ಸೊ ಚಂಡೀಗಢಲ್ಲಿ ಹೋಗಿ ಅಲ್ಲಿ ನನ್ನ ಬೈಕ್ನ ಹೈಯರ್ ಮಾಡಿ, ಸೊ ಚಂಡೀಗಢದಿಂದ ಐ ಸ್ಟಾರ್ಟೆಡ್ ಮನಾಲಿ ಟು ಸಚ್ ಪಾಸ್. ಒಂದು ಸ್ಟ್ರೆಚ್ ಬರುತ್ತೆ ಮನಾಲಿಯಿಂದ ಕಿಲ್ಲಾರ್ ಮತ್ತು ಸ್ಪಿತಿ ಪುರ್ತಿ ಅಂತ ವಿಲೇಜ್, ಆ ಮೇಲೆ ಹೋಗ್ಬಿಟ್ಟು ನಾವು ಸಚ್ ಪಾಸಿಗೆ ಹೋಗಬೇಕು. ಕಂಪ್ಲೀಟ್ಲಿ ಆಫ್ ರೋಡ್. ಐ ಶೋ ದ ಪಿಕ್ಚರ್ ವೇರ್ ನೋ ರೋಡ್ಸ್, ವೇರ್ ಬಿಗ್ ಸ್ಟೋನ್ಸ್, ವ್ಯಾಲಿ, ಲೆಫ್ಟ್ ಸೈಡ್ ಫುಲ್ ವ್ಯಾಲಿ, ರೈಟ್ ಸೈಡ್ ಇಷ್ಟೇ ನ್ಯಾರೋ ರೋಡ್ ಕಂಪ್ಲೀಟ್ಲಿ. ಅದ್ರಲ್ಲಿ ಆಪೋಸಿಟ್ ಟ್ರಕ್ಸ್ ಎಲ್ಲ ಬರುತ್ತೆ. ಅದೇ ಸಣ್ಣ ವ್ಯಾಲಿಯಲ್ಲೇ ಹೋಗಬೇಕು. ಸೊ ಆ್ಯಕ್ಚುಲಿ ದ ಕಿಲೋಮೀಟರ್ ಇಸ್ ವೆರಿ ಲೆಸ್. ಮನಾಲಿ ಟು ಸಚ್ ಪಾಸ್ ಈಗಲೂ ಕೂಡ ನೀವು ಗೂಗಲ್ ಮಾಡಿದ್ರೆ ಹಾರ್ಡ್ಲಿ ವಿತಿನ್ 200 ಕಿಲೋಮೀಟರೇ ಇದೆ. ಬಟ್ ಅಲ್ಲಿ ರೀಚ್ ಆಗೋದು ಇತ್ತಲ್ಲ, ದಟ್ ಇಸ್ ಅ ಬಿಗ್ಗೆಸ್ಟ್ ಟಾಸ್ಕ್ ಫಾರ್ ಮೀ. ವೇರ್ ಐ ವಾಸ್ 120ಇಂದ ಸ್ಪೀಡ್ 30-40 ಬಂತು, ಬಿಕಾಸ್ ಡ್ಯೂ ಟು ದ ರೋಡ್ಸ್, ಇದು ಕಂಡೀಷನ್ನು, ಆಫ್ ರೋಡು ಎಲ್ಲ. ಸೊ ಆ್ಯಕ್ಚುಲಿ ವಿತಿನ್ 6 o'clock ಒಳಗೆ ನಾನು ರೀಚ್ ಆಗಬೇಕಾಗಿದ್ದು. ಸ್ಟಿಲ್ 6 o'clock 5ಗೆ ಅಲ್ಲೆಲ್ಲ ಕತ್ಲಾಗ್ಬಿಡುತ್ತೆ. ಆಮೇಲೆ ಡ್ಯೂ ಟು ವೆದರ್ -degree ಎಲ್ಲ ಇರುತ್ತೆ. ಅವಾಗ ವ್ಯಾಲೀಸಲ್ಲೆಲ್ಲ ತುಂಬ ಕಷ್ಟ, ನೋ ಲೈಟಿಂಗ್, ನೋ ನಥಿಂಗ್. ಸೊ ಆ ಟೈಮಲ್ಲಿ ಐ ವಾಸ್ ಅಲೋನ್. ಅದರಲ್ಲಿ ಒಂದಿಬ್ರು ಹುಡುಗರು ಬೈಕರ್ಸು ಮನಾಲಿಯಿಂದ ನನ್ನ ಜೊತೆಗೆ ಬಂದರು, ಓ ಐ ವಿಲ್ ಆಲ್ಸೋ ಕಮ್ ಅಂತ. ಬಟ್ ಅವರೆಲ್ಲ ಮುಂದೆ ಹೋಗ್ಬಿಟ್ರು. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೆ. ಸೊ ಕತ್ಲಾಗ ಟೈಮು ಅಲ್ಲೇನಾಗುತ್ತೆ, ಈವ್ನಿಂಗ್ ಟೈಮು ವ್ಯಾಲೀಸಲ್ಲೆಲ್ಲ ಸ್ನೋಫಾಲ್ ಇರೋದೆಲ್ಲ ಕರಗ್ಬಿಟ್ಟು ನೀರಾಗಿ ರೋಡ್ ಸೈಡಿಗೆ ಬಂದ್ಬಿಡತ್ತೆ. ಸೊ ವಾಟರ್ ಕ್ರಾಸಿಂಗ್ ಮಾಡೋದು ತುಂಬ ಕಷ್ಟ, ನೈಟ್ ಟೈಮು ಕತ್ಲು ಗೊತ್ತಿರಲ್ಲ. ಸೊ ಅವಾಗ ನಾನೇನು ಮಾಡಿದೆ, ಹೋಗ್ತಾ ಇದ್ದೆ, ಒಂದು ಸಣ್ಣ ವಿಲೇಜು, ಪುರ್ತಿ ಅಂತ ವಿಲೇಜು. ಐ ಹ್ಯಾಡ್ಸ್ ಟು ಸ್ಟಾಪ್. ಐ ವಾಸ್ ಫ್ರೀಸಿಂಗ್, ನನ್ನ ಹ್ಯಾಂಡ್ಸ್ ಎಲ್ಲ ಫ್ರೀಸನು, ಕಂಪ್ಲೀಟ್ಲಿ ಡಸ್ಟೆಡ್, ಫುಡ್ ಇಲ್ಲ, ಏನೂ ಇಲ್ಲ. ಸೊ ಐ ವಾಸ್ ಎಕ್ಸಾಸ್ಟೆಡ್, ಏನಪ್ಪ ಮಾಡೋದು ಅಂತ. ಅಲ್ಲೆಲ್ಲ ಸಣ್ಣ ಹಳ್ಳಿ, ಫಿನಿಶ್ಡ್ ಆ ಥರ ಇರುತ್ತೆ. ಆ ಟೈಮಲ್ಲಿ ಜಸ್ಟ್ ಐ ವಾಸ್ ಹಿಂಗೆ ಎನ್ಕ್ವೈರಿ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಫಾರೆಸ್ಟ್ ಗಾರ್ಡ್ ಆಫೀಸರ್ ಸಿಕ್ಕರು. ಅಂದರೆ ಗಾರ್ಡ್ಸ್ ಎಲ್ಲ ಅವರು ಹೋಗ್ತಾ ಇರೋರು. ಅವರು ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ, ನನಗೆ ಗೊತ್ತಿಲ್ಲ. ಆವಾಗ ಅವ್ರು ಕೇಳಿದರು, ಮೇಡಮ್ ಜಿ ಕहाँ जा रहे आपने, मैंने आपको देखा है, क्या ಹೆಲ್ಪ್ चाहिए ಅಂತ ಕೇಳಿದರು. ಇಲ್ಲ ನನಗೆ ಸ್ಟೇ ಬೇಕು, ಐ ವಾಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್, ನನಗೆಲ್ಲ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ನನಗೆ ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ಆ ಟೈಮಲ್ಲಿ ಅವ್ರ ಗಾರ್ಡ್ಸ್ ಬಂದು, ಇಲ್ಲ ವರಿ ಮಾಡಬೇಡಿ, ನಾವು ನಿಮ್ಗೆ ಬೆಳಿಗ್ಗೆ ರೀಚ್ ಮಾಡ್ತೀವಿ, ನೀವು ಇಲ್ಲೇ ಅದು ಫಾರೆಸ್ಟ್ ರೇಂಜ್ ಆಫೀಸ್ ಇದೆ, ಅಲ್ಲೇ ಗೆಸ್ಟ್ ಹೌಸ್ ಇದೆ, ನೀವು ಸ್ಟೇ ಮಾಡಿ ಅಲ್ಲಿ, ಬೆಳಿಗ್ಗೆ ರೆಸ್ಟ್ ತೊಗೊಂಡು ಹೋಗಿ ಅಂತ ಹೇಳಿದರು. ಸೊ ಹೇಳಿಬಿಟ್ಟು ಆಯಿತು ಅಂತ ನನ್ನ ಗಾಡಿ ನನಗೆ ಓಡ್ಸೋಕ್ಕಾಗ್ತಾ ಇಲ್ಲ, ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಅಲ್ಲಿ ನಂಗೆ ನಡೆಯೋಕ್ಕೂ ಆಗ್ತಾ ಇಲ್ಲ. ಸೊ ಬೆಟ್ಟ ವ್ಯಾಲಿಯಿಂದ ರೇಂಜ್ ಆಫೀಸ್, ಗಾರ್ಡ್ ಆಫೀಸ್ ಎಲ್ಲಿದೆ ಅಂದರೆ ಕೆಳಗಡೆ ಇದೆ ಡೀಪ್, ಮತ್ತೆ ಅಲ್ಲಿ ನೆಡ್ಕೊಂಡು ಹೋಗ್ಬೇಕು. ಫುಲ್ ಕಂಪ್ಲೀಟ್ಲಿ ಕತ್ಲು. ಆಮೇಲೆ 1-2-3 ಜನ ಗಾರ್ಡ್ಸ್ ಅವರು, ಒಂದ್ ಕಡೆ ಭಯ ಬೇರೆ, ಒಂದ್ ಕಡೆ ಯಾರೋ ಗೊತ್ತಿಲ್ಲ ಗಂಡ್ಮಕ್ಳ ಜೊತೆ. ಫುಲ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಬಟ್ ಆಲ್ಸೋ ನನಗೆ ರೆಸ್ಟ್ ಬೇಕು, ನನಗೆ ಆಗ್ತಾ ಇಲ್ಲ, ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಸಮ್ ಟೈಮ್ ಅಯ್ಯೋ ನಾನು ಬೇಕಿತ್ತಾ ಇದೆಲ್ಲ, ನಾನು ಮಾಡಬೇಕಾ ಇದು ಅಂತ ಅನ್ಸುತ್ತೆ. ಬಟ್ ಇನ್ನೊಂದು ಕಡೆ ನಾನು ಹೋಗ್ಬೇಕು, ನಾನು ನೋಡಬೇಕು ಅಂತ ಒಂಥರ ಹುಚ್ಚು ಅನ್ಬೋದು. ಆಮೇಲೆ ಹೋದೆ. ಪಾಪ ಅವರು ಹಳೇ ಬಂಗ್ಲೋ, ಅದು ಒಳ್ಳೆ ಬೂತ್ ಬಂಗ್ಲೋ ತರ ಇತ್ತು. ಫೋಟೋಸ್ ವಿಡಿಯೋಸ್ ಇನ್ನೂ ಇದೆ ನನ್ನ ಹತ್ರ. ಯು ಕೆ ನಾಟ್ ಇಮ್ಯಾಜಿನ್. ನೋ ಸಿಗ್ನಲ್, ನೋ ಪವರ್ ಬ್ಯಾಂಕ್, ನೀವೇನೇ ಇದ್ರು. ಅಲ್ಲೇ ಹೀಟರ್ ಎಲ್ಲ ಇತ್ತು. ದೊಡ್ಡ ಅದು ಬ್ರಿಟಿಷರ್ಸ್ ಬಂಗ್ಲೋ ಅಂತ, ಬಿಗ್, ವೆರಿ ಬಿಗ್ ಡೋರ್ಸ್ ಎಲ್ಲ. ಆಮೇಲೆ ಲೈಟಿಂಗ್ಸ್ ಇತ್ತು, ಎಲ್ಲ ಇತ್ತು. ಈ ಹೀಟರ್ ಎಲ್ಲ ಕೊಟ್ಟರು. ಪಾಪ ಹೋಗಿದ ತಕ್ಷಣ ಪಾಪ ನನಗೆಲ್ಲ ಹೆಲ್ಪ್ ಮಾಡಿ, ಸಹಾಯ ಮಾಡಿ ಇದು ಮಾಡಿದರು. ನನಗೆ ಅವಾಗ ಪವರ್ ಬ್ಯಾಂಕು ಇಲ್ಲ, ಪವರ್ ಬ್ಯಾಂಕು ವರ್ಕ್ ಆಗ್ತಿಲ್ಲ, ಮೊಬೈಲು ವರ್ಕ್ ಆಗ್ತಿಲ್ಲ, ಏನಿಲ್ಲ. ನಂಗೆ ಆ ಪೇನ್ಗೆ, ಆ ವೆದರ್ಗೆ -degree ನಿದ್ದೆನೂ ಬರ್ತಾ ಇಲ್ಲ.
ಸೊ ನೆಕ್ಸ್ಟ್ ನನಗೆ ಇನ್ನೇನು ಅರ್ಲಿ ಮಾರ್ನಿಂಗ್ ಊಟನೂ ಕೊಟ್ಟರು, ಊಟ ಬಿಸಿ ಬಿಸಿ ಊಟ ಎಲ್ಲ ಕೊಟ್ಟರು. ಸೊ ಐ ವಾಸ್ ಬ್ಲೆಸ್ಡ್, ಎಲ್ಲೋ ಸಿಕ್ತಲ್ಲ ಬಿಡು, ಸೇಫ್ ಆಗಿದೆ. ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಬಿಡು ಇವರು ಗೌರ್ಮೆಂಟ್ ಅಫಿಷಿಯಲ್ಸ್ ಅಲ್ಲ, ದೇ ಕೆನಾಟ್ ಡೂ ಮಿಸ್ಚಿವ್ ಎನಿಥಿಂಗ್ ವಿತ್ ಮೀ ಅಂತ ಒಂದೆಲ್ಲೋ ಒಂಥರ ಕಾನ್ಫಿಡೆನ್ಸ್ ಇತ್ತು. ಸೊ ಅವಾಗ ಇದನ್ನು ರೆಸ್ಟ್ ಮಾಡಬೇಕು 5-6 o'clock ಸಡನ್ನಾಗಿ ಆ ಆಫೀಸರ್ ಬಾಗಿಲು ತೆಗ್ಬಿಟ್ಟು ಬಂದೆ ಒಳಗಡೆ. ಸೊ ದಟ್ ನಾನು ಎದ್ದೆ ಏನು ಅಂತ. ಆಮೇಲೆ ಬಂದ್ಬಿಟ್ಟು ಮೇಡಮ್ ಜಿ ಡರೋ ಮ್ಯಾತ್, ನಾನು ಇಲ್ಲಿ ಆಫೀಸರ್ ಹೆಡ್ಡು, ನಾನು ನೀವೆಲ್ಲಿಂದ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ ಆಮೇಲೆ ಅಂತ ಕೆಲ್ಲ ಎನ್ಕ್ವೈರಿ ಮಾಡಿದ್ರು. ಇಲ್ಲ ನಾನು ಟೂರಿಸ್ಟು, ಈ ಥರ ಬೈಕಿಂಗಲ್ಲಿ ಬಂದಿದ್ದೆ ಹಿಂಗೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲೆ ಇನ್ನೊಂದು ಹೇಳಿದರು, ನಿಮಗೆಲ್ಲ ಚೆನ್ನಾಗಿ ನಿದ್ದೆ ಬಂತಾ ಇಲ್ಲಿ, ಆಮೇಲೆ ರಾತ್ರಿ ಏನು ಮಂಚೇನು ಅಲ್ಲಾಡ್ದಂಗೆ ಆಗಲಿಲ್ವಾ, ಅಥವಾ ಫ್ಯಾನ್ ಏನೂ ತಿರ್ದಂಗೆ ಆಗಿಲ್ಲ ಅಂತ. ಯಾಕೆ ಅಂದರೆ ಯಾಕಂದರೆ ಈ ರೂಮಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಮಿಡಿಯೇಟ್ ಐ ಪ್ಯಾಕ್ಟ್, ಇವನ್ನ ಬ್ರಷ್ ಮಾಡಿಲ್ಲ, ಐ ಪ್ಯಾಕ್ ಮೈ ಬ್ಯಾಗ್ ಆ್ಯಂಡ್ ಆಯಿತು ನೀವು ಹೊರಗೋಗಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಐ ಗೆಟ್ ಔಟ್ ಆಫ್ ದಟ್ ರೂಮ್. ಮಾರ್ನಿಂಗ್ ನೈಟ್ ಗೊತ್ತಿದ್ರೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ, ನೈಟ್ ಹೇಳಿದ್ರೆ ಅವರು ಹೋಗ್ತಿರ್ಲಿಲ್ಲ ಅನ್ಸತ್ತೆ. ಸೊ ಬಟ್ ಸ್ಕೇರಿ ಇತ್ತು ಆ ಬಂಗ್ಲೋ ಅದು ಎಲ್ಲ. ಇವಾಗ ನೆನ್ಸ್ಕೊಂಡ್ರೆ ಭಯ ಒಂಥರ, ಬಟ್ ಏನೋ ಅಲ್ಲಿದೆಲ್ಲ ಪಾರ್ ಮಾಡ್ಕೊಂಡು ಬಂದ್ನಲ್ಲ, ದಟ್ ಈಸ್ ಅನ್ ಅಚೀವ್ಮೆಂಟ್ ಫಾರ್ ಮೀ. ಸೋಲೋ ಹೋಗಿದ್ದೋಳು. ಆಮೇಲೆ ಅವ್ರ ಆಫೀಸರ್ಸ್ ಅವ್ರು ಯಾರೋ ಎಲ್ಲೋ ನನಗೆ ಊಟ ಕೊಟ್ಟು ಒಂದು ಜಾಗ ಕೊಟ್ಟು ಸೇಫ್ ಗಾರ್ಡ್ ಮಾಡಿ. ಸೊ ಆಮೇಲೆ ಗೊತ್ತಾಯ್ತು ದಟ್ ಈಸ್ ಅನ್ ಅಫಿಷಿಯಲ್ ಗೆಸ್ಟ್ ಹೌಸ್ ವೇರ್ ನೌ ಆಲ್ಸೋ ವೆಬ್ಸೈಟ್ ಇದೆ, ದೇ ಕೆನ್ ಬುಕ್ ಅಂಡ್ ಗೋ ಅಂಡ್ ಸ್ಟೇ ದೇರ್ ಅಂತ ಆ ಗೆಸ್ಟ್ ಹೌಸ್ ಅಲ್ಲಿ. ಬಟ್ ಸ್ಟಿಲ್ ಏನ್ ಗೊತ್ತಾ, ಕೆಲವು ಬಿಲೀವ್ ಮಾಡ್ತಾರೆ, ಕೆಲವು ಬಿಲೀವ್ ಮಾಡ. ಇಟ್ಸ್ ಅನ್ ಇಂಡಿವಿಜುವಲ್ ಡಿಪೆಂಡ್ಸ್ ಅಪಾನ್ ಹೌ ದೇ ಸ್ಟ್ರಾಂಗ್. ಅಗೇನ್ ಇಟ್ ಕಮ್ಸ್ ಟು ವಿಲ್ ಪವರ್. ಎಕ್ಸ್ಪ್ಲೋರ್ ಮಾಡಕ್ಕಂತಾನೆ ಹೋಗ್ತಾರೆ, ನೋಡೋಣ ಅಂತ ಆ ಥರ ಹೇಳಿದ್ರು ಅವರು. ಈಗೆಲ್ಲ ಆಫೀಸಸ್ ಎಲ್ಲ ಚೇಂಜ್ ಆಗಿರ್ಬೋದು, ಈಗ ಸಿಚುಯೇಷನ್ಸ್ ಎಲ್ಲ ಚೇಂಜ್ ಆಗಿರ್ಬೋದು, ಗೊತ್ತಿಲ್ಲ. ಬಟ್ 2021. ಓಕೆ, ಅವಾಗ ಮದುವೆ ಆಗಿ ಮಕ್ಕಳು? ನನಗೆ ಆ್ಯಕ್ಚುಲಿ ನನ್ನ ಮ್ಯಾರೇಜ್ ಆಗಿ 18 years ಆಯಿತು ಮ್ಯಾರೇಜ್ ಆಗಿ. ಸೊ ಐ ಹ್ಯಾವ್ ಎ ಡಾಟರ್ ಆಫ್ 15 years. ಸೊ ಅವಾಗ ಏನು ಅದು ಕಾಂಟ್ಯಾಕ್ಟ್ ಇರಲಿಲ್ಲ ಹಸ್ಬೆಂಡ್ಗೆ ಫೋನ್ ಮಾಡಕ್ಕೆ? ಫೋನು ಇಲ್ಲ, ಎಲ್ಲ ಡೆಡ್ ಆಗಿತ್ತು, ಫೋನ್ ಡೆಡ್ ಆಗಿತ್ತು. ಅವ್ರು ಟೆನ್ಷನ್ ಮಾಡ್ಕೊಳ್ಳಲ್ವಾ ನೀವು ಇಷ್ಟು ದೂರ ಎಲ್ಲ ಹೋದ್ರೆ? ಅವರಿಗೆಲ್ಲ ಒಂದು ಕಾನ್ಫಿಡೆನ್ಸ್, ಎಲ್ಲೇ ಹೋದ್ರು ಬರ್ತಾಳೆ ವಾಪಸ್ ಅಂತ. ಅಷ್ಟು ಕಾನ್ಫಿಡೆನ್ಸ್ ಇದೆ ಮನೆಯಲ್ಲಿ, ಫ್ಯಾಮಿಲಿಯಲ್ಲಿ ಟ್ರಸ್ಟ್ ಇದೆ. ದೇ ನೋ ವಾಟ್ ಐ ಆಮ್. ಫಸ್ಟ್ ಸ್ಟಾರ್ಟಿಂಗ್ ಇಟ್ ವಾಸ್ ಕಷ್ಟ ಆಯಿತು, ಬಿಕಾಸ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್, ಬಿಕಾಸ್ ಆರ್ಟ್ ಫ್ಯಾಮಿಲಿಯಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ಇದುವರೆಗೂ ಬೈಕಿಂಗ್ ಅಂತ ಯಾರೂ ಹೋಗಿಲ್ಲ. So ours is an orthodox family, completely joint family, where nobody like a boyish tomboy ತರ ಯಾರು ಮಾಡಿಲ್ಲ ಇದೇವರೆಗೂ, ಬೈಕೆ ಓಡಿಸಿಲ್ಲ. ಸೊ ಫಸ್ಟ್ ಸ್ಟಾರ್ಟಿಂಗ್ 1 year every time I used to give the explanation. Now no need. They know that wherever she will go she will come back ಅಂತ. ಚಿಕ್ಕ ವಯಸ್ಸಲ್ಲಿ ನೀವು ಯಾವ ಥರ ಇದ್ರಿ? ಸ್ವಲ್ಪ ಬೋಲ್ಡ್, ಆಕ್ಟಿವ್, ಹೈಪರ್ ಆಕ್ಟಿವ್. ಸೊ ಅದು ಕೆಲಸ ಏನೇ ಹೇಳಿದ್ರು ಬೇಗ ಮುಗಿಸ್ಬಿಟ್ಟು ವಾಟ್ ನೆಕ್ಸ್ಟ್ ಆ ಥರ ಮೈಂಡ್ ನಂದು. ಸೊ ಅವಾಗೆಲ್ಲ ನಮಗೆ ನನ್ನ ನೇಟಿವ್ ಪ್ಲೇಸಲ್ಲಿ ಅಷ್ಟೊಂದು ಆಪರ್ಚುನಿಟಿ ಇರಲಿಲ್ಲ. ಸೊ ವಾಟ್ ಎವರ್ ಟ್ಯಾಲೆಂಟ್ ಇಸ್ ದೇರ್, ಆಫ್ಟರ್ ಮೈ ಮ್ಯಾರೇಜ್ ಮೈ ಹಸ್ಬೆಂಡ್ ಸಪೋರ್ಟೆಡ್ ಮೀ ಲಾಟ್ ಟು ಮೇನ್ ಹಾಬೀಸ್ ಎಲ್ಲ ಕಂಟಿನ್ಯೂ ಮಾಡೋದಕ್ಕೆ. ಎಲ್ಲೋ ಒಂದು ಸಪ್ರೆಸ್ ಆಗಿತ್ತು, ಅದನ್ನೆಲ್ಲ ನಾನು ಮದುವೆ ಆದಮೇಲೆ ನಾನು ಕಂಟಿನ್ಯೂ ಮಾಡಿದ್ದೆ. ಅದು ನನ್ನ ಮಗಳು ದೊಡ್ಡ ಎಷ್ಟು 10-12 years ಎಲ್ಲ ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಜರ್ನಿ ಎಲ್ಲ, ಬೈಕಿಂಗ್ ಜರ್ನಿ ಎಲ್ಲ. ಓಕೆ. ಸೊ ನಿಮ್ಮ ಮಗಳು ಇವಾಗ 10th ಅಲ್ವಾ? ಅವ್ರಿಗೇನು ಇನ್ಸ್ಪಿರೇಷನ್ ಇದೆ ನಾನು ಬೈಕ್ ಓಡಿಸ್ಬೇಕು ಇನ್ನೂ ಸ್ವಲ್ಪ? ಅವಳಿಗೆ ಅಷ್ಟೊಂದು ಇಲ್ಲ, ಬಟ್ ಡೈಲಿ ಐ ಮೀನ್ ಇನ್ಸ್ಪೈರಿಂಗ್ ಹರ್ ಡೂ ಸಮಥಿಂಗ್ ಅಚೀವ್ಮೆಂಟ್ ಅಂತ. ಶಿ ಹ್ಯಾಸ್ ನಾಟ್ ಇಟ್ ಡಿಸೈಡೆಡ್. ಈ ಜೆನ್ಸಿ ನಿಮ್ಗೆ ಗೊತ್ತಲ್ಲ, ಅವ್ರದೇ ಬೇರೆ ಇದ್ರಲ್ಲಿ ಇರ್ತಾರೆ, ಅವರೇ ಬೇರೆ ಇದ್ರಲ್ಲಿ ಇರ್ತಾರೆ. ನಾನು ಫೋರ್ಸು ಮಾಡೋಕ್ಕಾಗಲ್ಲ, ದೇರ್ ಇಂಟ್ರೆಸ್ಟ್, ಬಟ್ ಐ ಸಪೋರ್ಟ್ ಅಷ್ಟೆ. ಅದೇ ಮೇಡಮ್, ಇವಾಗ ಇನ್ನೊಂದು ಇನ್ಸಿಡೆನ್ಸ್ ಯಾವುದೋ ಆಯಿತು ಅಂತ ಹೇಳಿದ್ರಲ್ಲ, ಸೊ ಅದೇನು ಮೇಡಮ್, ಅದೇನು ಇನ್ಸಿಡೆಂಟ್? ಆ್ಯಕ್ಚುಲಿ ನನ್ನ ಬರ್ಡೇ ಮಂತಲ್ಲಿ ಅಕ್ಟೋಬರಲ್ಲಿ ನಾನು ರೈಡ್ ಮಾಡ್ತೀನಿ. ಸೊ ಏನಾರು ಒಂದು ಅಚೀವ್ ಮಾಡಬೇಕು ಅಂತ. ಸೊ ಒನ್ಸ್ ಇನ್ 2023 ಅನ್ಸತ್ತೆ, 22-23 ಆ ಟೈಮಲ್ಲಿ ಐ ವಾಸ್ ಪ್ಲ್ಯಾನ್ಡ್ ಫಾರ್ ಉಮಿಂಗ್ಲಾ ಪಾಸ್. ಸೊ ಅವಾಗ ಅಷ್ಟು ಫೇಮಸ್ ಇಲ್ಲ ಅದು ಉಮಿಂಗ್ಲಾ ಪಾಸ್. ಅವಾಗಿನ ದೇರ್ ವಾಸ್ ಒನ್ ವುಮೆನ್ ರೈಡರ್ ಫಸ್ಟ್ ಡನ್.
ನೆಕ್ಸ್ಟ್ ಆಲ್ಮೋಸ್ಟ್ ಸೆಕೆಂಡ್ or ಥರ್ಡ್ ಒನ್ ಐ ಹ್ಯಾವ್ ಡನ್ ಇನ್ ಫ್ರಮ್ ಕರ್ನಾಟಕ. ಐ ವಾಸ್ ದ ಫಸ್ಟ್ ಓಕೆ. ವೇರ್ ದಟ್ ವಾಸ್ ಮೈ ಗೋಲ್, ನಾನು ಹೋಗ್ಬೇಕು ಅಂತ. ಸೊ ಅಗೈನ್ ಕೋವಿಡ್ ಟೈಮ್ ಇತ್ತು ಅವಾಗ. ಸೊ ಎಷ್ಟು ತುಂಬ ರೆಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು. ಸೊ ಅವಾಗ ನಾನು ಲದಾಖ್ ಹೋಗಿ, ಲದಾಖಿಂದ ಅಲ್ಲಿ ಬೈಕ್ನ ಹೈಯರ್ ಮಾಡಿಕೊಂಡು ಐ ರೋಡ್ ಟು ಉಮಿಂಗ್ಲಾ ಪಾಸ್. ಉಮಿಂಗ್ಲಾ ಪಾಸ್ ಇಸ್ ಅನ್ 300 ಕಿಲೋಮೀಟರ್ ಫ್ರಮ್ ಲದಾಖ್. ಇಟ್ಸ್ ಅನ್ ಬಾರ್ಡರ್, ಚೈನಾ ಬಾರ್ಡರ್. ಅಲ್ಲಿ ಕಂಪ್ಲೀಟ್ಲಿ ಆಫ್ ರೋಡ್. ಆಮೇಲೆ ಅದು 300 ಕಿಲೋಮೀಟರ್ ಇರ್ಬೋದು, ಬಟ್ ಅದು ಅಚೀವ್ ಮಾಡೋದಿದೆಯಲ್ಲ ತುಂಬ ಟಫೆಸ್ಟ್ ಟಾಸ್ಕ್. ವೇರ್ ಐ ಟುಕ್ ಎನ್ ಅವೆಂಜರ್ ರೆಂಟಲ್ ಬೈಕ್ ತಗೊಂಡೆ. ಸೊ ದಟ್ ಪಂಚರ್ ಏನಾರ ಆದರೆ ಪ್ರಾಬ್ಲಮ್ ಆಗಬಾರ್ದು, ಟ್ಯೂಬ್ ಟೈರ್ ಅಂತ. ಸೊ ರೈಡ್ ಮಾಡಿದೆ. ಫಸ್ಟ್ ಡೇ 1 ಹೋದೆ. ಸೊ ಅಕ್ಟೋಬರಲ್ಲೇ ಅವಾಗಿನ ನಮ್ಮ ಸ್ನೋಫಾಲ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ. ದಟ್ ಈಸ್ ಅ ಬಿಗ್ ಡ್ರೀಮ್ ಅದು ನನಗೆ. ಏನಕ್ಕೆ ಅಂತಂದರೆ ಅದು ಗ್ಯಾಲಕ್ಸಿ ಮತ್ತು ನಮ್ಮ ಸ್ಟಾರ್ಸ್ ಅದೆಲ್ಲ ನಾವು ಲೈವ್ ಆಗಿ ನಾವು ನೋಡ್ಬೋದು ವಿತೌಟ್ ಟೆಲಿಸ್ಕೋಪ್. ಸೊ ದಟ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್, ಅನ್ಲೇ ಅಂತ. ಅನ್ಲೇ ಆ್ಯಂಡ್ ಇವಾಗಲೂ ಕೂಡ ಅಲ್ಲಿ ಹಾರ್ಡ್ಲಿ 20 to 30 ಹೌಸಸ್ ಅಷ್ಟೇ ಇರೋದು. ಹೈಯೆಸ್ಟ್ ಪಾಸ್. ಆಮೇಲೆ ಅಲ್ಲಿ BRO ಪೀಪಲ್, ಬಾರ್ಡರ್ ಸೆಕ್ಯೂರಿಟಿ ಪೀಪಲ್, ಅವರೇ ಅಲ್ಲಿ ಇರೋದು ಸೆಕ್ಯೂರಿಟಿ. ಆಮೇಲೆ ಆರ್ಮಿ, ದೇ ಪ್ರೊಟೆಕ್ಟ್. ಅಲ್ಲಿ ಕೂಡ ಗ್ಯಾಲಕ್ಸಿ ಇದೆ, ಅಲ್ಲಿ ಟವರ್ ಹೌಸ್ ಎಲ್ಲ ಇದೆ. ಸೊ ದಟ್ ದೇ ವಿಲ್ ವಾಚ್. ಇಟ್ಸ್ ಅ ಬಾರ್ಡರ್ ಅಲ್ಲಿ. ಸೊ ನಾನು ನೆಕ್ಸ್ಟ್ ನಾನು ಸ್ಟೇ ಮಾಡಿದ್ದ ಪ್ಲೇಸಲ್ಲಿ ಉಮಿಂಗ್ಲಾ ಪಾಸಿಗೆ ಹೋಗ್ತಾ ಇದ್ದೀರಾ, ಅದು ಈ ಬೈಕಲ್ಲಿ, ಅವೆಂಜರ್ ಬೈಕಲ್ಲಿ ಅಂತ ಅಂದರು. ಸೊ ನನಗೆ ಅಷ್ಟೊಂದು ಯಾರೂ ಅಷ್ಟು ಹೋಗಿದ್ದಿಲ್ಲ, ಬಾಯ್ಸು ಕೂಡ ರೇರಾಗಿ ಹೋಗಿರಲಿಲ್ಲ, ಒಬ್ಬರು ಇಬ್ಬರು ಹೋಗಿದ್ರು ಅಷ್ಟೇ. ಬಟ್ ನನ್ಗೆ ಕನೆಕ್ಟ್ ಆಗಲಿಲ್ಲ. ಅವೆಂಜರ್ ಬೈಕಲ್ಲಿ ಚಾನ್ಸೇ ಇಲ್ಲ, ಇಂಪಾಸಿಬಲ್, ಹೋಗೋಕ್ಕಾಗಲ್ಲ. ಯೂಶಲಿ ಪರ್ಸ್ನಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್, ಈವನ್ ಹೋಗೋಕ್ಕಾಗಲ್ಲ ಅದು. ನನಗೆ ಅಂಥದ್ರಲ್ಲಿ ಬ್ಲೈಂಡ್ ಒಂಥರ ಏನೋ ಬ್ಲೈಂಡ್ ಇದ್ದಾಗೆ ಹೋಗ್ಬಿಟ್ಟಿದ್ದೀನಿ. ಏನಾಗುತ್ತೋ ನೋಡೋಣ, ಒಂಥರ ಏನೋ ಒಂಥರಲ್ಲ ಬಂಡ ಧೈರ್ಯ ಅಂತಾರಲ್ಲ, ಆ ಥರ ಹೊರಟುಬಿಟ್ಟೆ ನಾನು. ಅವರು ಹೋಮ್ ಸ್ಟೇ ಅಲ್ಲೆಲ್ಲ ಸಣ್ಣ ಸಣ್ಣ ವಿಲೇಜ್ ಅಲ್ಲ. ಅವ್ರು ಹೇಳ್ತಾ ಇದ್ದಾರೆ ತುಂಬ ಕಷ್ಟ ಮೇಡಮ್, ಅಲ್ಲೆಲ್ಲ ಆಫ್ ರೋಡೇ ಇಲ್ಲ, ಹೆಂಗೆ ಹೋಗ್ತೀರಾ ನೀವು ಅಂತ. ಆಮೇಲೆ ಅಲ್ಲಿವರೆಗೂ ನಮಗೆ ಪರ್ಮಿಷನ್ ತಗೋಬೇಕು. ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಲದಾಖ್ ಇದರಲ್ಲಿ ನಮಗೆ ಇಮಿಗ್ರೇಷನ್ ಪಾಸ್ ಅಲ್ಲಿವರೆಗೂ ಮಾತ್ರ ಇರುತ್ತೆ. ಬಿಯಾಂಡ್ ದಟ್ ಕ್ರಾಸ್ ಮಾಡೋದಿರಲ್ಲ. ಅವರು ನೀವು ಕ್ರಾಸ್ ಮಾಡಿ ಹೋಗ್ತಾ ಇದ್ದೀರಾ, ನಾವು ಜವಾಬ್ದಾರಿ ಅಲ್ಲ, ಏನಾರ ಆದರೆ ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅಂತ ಹೇಳಿದರು. ಆಯಿತು, ನೀವು ವರಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋದೆ ನಾನು. ಆಲ್ಮೋಸ್ಟ್ 150-60 ಕಿಲೋ ಅಲ್ಲಿಂದ, ಅನ್ಲೇಯಿಂದ ಉಮಿಂಗ್ಲಾ ಪಾಸ್ ಇರೋದು 70-80 ಕಿಲೋಮೀಟರ್ ಅಷ್ಟೆ. ಬಟ್ ಕಂಪ್ಲೀಟ್ಲಿ ನೋ ರೋಡ್ಸ್, ಕಂಪ್ಲೀಟ್ಲಿ ಆಫ್ ರೋಡ್, 360 ಡಿಗ್ರಿ ಮೌಂಟೇನ್ ವ್ಯೂ, -ಡಿಗ್ರಿ. ಸೊ ದಿಸ್ ವಾಸ್ ಅ ಜಾಗ್ರಫಿಕಲ್. ಅಲ್ಲಿ ಬರೀ ಆರ್ಮಿ ಕ್ಯಾಂಪಲ್ಲಿ ಸೈಟ್ಸ್ ಇತ್ತು ಅಷ್ಟೇ. ವೇರ್ ಪ್ಲೇನ್ ರೋಡ್. ಫಸ್ಟ್ ನಾನು ಒಂದು 50 ಕಿಲೋಮೀಟರ್ ಪ್ಲೇನ್ ರೋಡಲ್ಲೇ ಹೋದೆ. ಈ ರೋಡಿಗೆ ಹೋಗ್ಬೋದು ತಗೋ ಅಂತ ಒಂಚೂರು ಕಾನ್ಫಿಡೆನ್ಸ್ ಬಂತು ನನಗೆ, ಫುಲ್ ಕಾನ್ಫಿಡೆನ್ಸು. ಆಮೇಲೆ ಅವ್ರು ಹೇಳಿದ್ರು, ಇದು ರೋಡ್ ಹೋಗ್ತಾ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಹೋಮ್ ಸ್ಟೇದವರು. ಗೂಗಲಲ್ಲಿ ಇಲ್ಲೇ ಇಲ್ಲ, ತೋರಿಸೇ ಇಲ್ಲ ಅವತ್ತು ನನಗೆ, ರೋಡೇ ತೋರಿಸಲಿಲ್ಲ, ಸಿಗ್ನಲ್ ಇಲ್ಲ. ಸೊ ಆಫ್ ರೋಡ್ ಮ್ಯಾಪ್ ಹಾಕ್ಕೊಂಡು, ಆಫ್ಲೈನ್ ಮ್ಯಾಪ್ನ ನಾನು ಸ್ಟೋರ್ ಮಾಡಿಕೊಂಡು ಒಂದು ಟಚ್ ಹೋದೆ. ಆಮೇಲೆ ಕಂಪ್ಲೀಟಾಗಿ ಅದು ಫುಲ್ ಕನ್ಫ್ಯೂಸ್ ಆಗಿಬಿಡತ್ತೆ, ಎಲ್ಲಿ ಹೋಗ್ಬೇಕು ಯಾವುದು ಅಂತ. ಲೋಕಲಲ್ಲಿ ಇರೋರಿಗೆ ಮಾತ್ರ ಗೊತ್ತು, ಲೋಕಲ್ ಇರೋರು ಗೊತ್ತಿಲ್ಲ ಆ ಪ್ಲೇಸಸ್ ಕೆಲವರು, ಯಾಕೆಂದರೆ ಬಾರ್ಡರ್ ಯಾರೂ ಹೋಗಲ್ಲ ಹಳ್ಳಿ ಕಡೆಯಲ್ಲಿ. ಸೊ ಹೋದೆ. ನೆಕ್ಸ್ಟ್ ಮೌಂಟೇನ್ ಹಿಂಗೆ ಹತ್ತಿಸ್ಬೇಕು, ಹೋಗ್ಬೋದು ಯಾಕಂದರೆ ಇಟ್ಸ್ ಕಾನ್ಫಿಡೆನ್ಸ್ ಇತ್ತು ಅಂದ್ಕೊಂಡು ಹೋಗಿ ಸ್ಕಿಡ್ಡಾಗಿ ಬಿದ್ದೆ. ಫುಲ್ ಕೆಳಗಡೆ ಬಂದೆ, ಬೈಕಲ್ಲೇ ಸ್ಟಕ್. ಬಿಕಾಸ್ ದ ಸ್ಯಾಂಡ್, ಇಟ್ಸ್ ಅ ಲೂಸ್ ಸ್ಯಾಂಡ್, ವೇರ್ ನಮ್ಮ ಥರ ಗಟ್ಟಿ ಇಲ್ಲ. ಕಂಪ್ಲೀಟ್ಲಿ ಮುಗೀತು, ಹೋಯ್ತು. ನೀವು ಕೂಗಿದ್ರು, ಕಿರ್ಚಾದ್ರು, ಸತ್ತೋದ್ರೆ ನಿಮ್ಗೆ ಯಾರು ಇಲ್ಲ ಅಲ್ಲಿ. ಮತ್ತೆ ಯಾವ ಥರ ಸುತ್ತ ಫುಲ್ ಬೆಟ್ಟ, ಯಾರು ಇಲ್ಲ. ಎಲ್ಲೋ ಅವಾಗವಾಗ ಒಂದು ಆರ್ಮಿ ಟ್ರಕ್ ಹೋಗುತ್ತೆ ಅಷ್ಟೇ, ಜಸ್ಟ್ ಹೋಗ್ತಾ ಇರತ್ತೆ. ಅವ್ರ ಫುಡ್ ಎಲ್ಲ ಕ್ಯಾರಿ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಸೈಟ್ಗಳಿಗೆಲ್ಲ. ಸೊ ಏನಪ್ಪ ಅವಾಗ ಒಂಥರ ಆಕ್ಸಿಜನ್ ಕಮ್ಮಿ ಆಯಿತು. ಅವಾಗ ನಾನು ವಾಟರ್ ಬಾಟಲಲ್ಲಿ ಬಿಸಿನೀರು ಮತ್ತು ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದೆ. ಮೆಡಿಸನ್ ಹಾಕ್ಕೊಂಡು 5 ನಿಮಿಷ ಸುಧಾರಿಸ್ಕೊಂಡು
ನೋಡೋಣ ಇಲ್ಲಿ ಕ್ಯಾಂಪ್ ಇದೆ ಅಂತ ನನಗೆ ಬ್ಲೈಂಡಾಗಿ ಅದೇ ಹಳ್ಳಿ ಜನ ಹೇಳ್ತಾರಲ್ಲ ಆ ಥರ ನಂಬಿಕೆ ಇತ್ತು, ಅಲ್ಲಿ ಕ್ಯಾಂಪ್ ಇದೆ, ಅಲ್ಲಿ ಅಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನನಗೆ ಹೆಜ್ಜೆ ಇಟ್ಟು ಇಡೋಕ್ಕೂ ಆಗ್ತಾ ಇಲ್ಲ, ಆಲ್ರೆಡಿ -ಡಿಗ್ರಿ ಹೈಯೆಸ್ಟ್ ಇದರಲ್ಲಿ ಇದ್ದೀನಿ ಆಲ್ಟಿಟ್ಯೂಡಲ್ಲಿ, ಎದ್ದು ನಡೆಯೋಕ್ಕೂ ಆಗ್ತಾ ಇಲ್ಲ. ಮತ್ತೆ ಮೆಡಿಸಿನ್ ತೊಗೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಐ ಸ್ಟಾರ್ಟೆಡ್ ವಾಕಿಂಗ್. ಬೈಕ್ ಅಲ್ಲೇ ಬಿಟ್ಬಿಟ್ಟೆ ಕಂಪ್ಲೀಟ್ಲಿ. ಇಟ್ ವಾಸ್ ಸ್ಕ್ರ್ಯಾಚ್ಡ್. ಅದು ರೆಂಟಲ್ ಬೈಕ್ ತೊಗೊಂಡಿರೋದು. ಹೋಗ್ಲಿ ಬಿಡು, ನಾನು ಎಲ್ಲ ಜೀವ ಉಜ್ಕೊಂಡ್ರೆ ಆಯಿತು ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಒಂದು ½ ವರೆಗೂ ನೋ ಬಡಿ. ಐ ವಾಸ್ ಸ್ಕ್ರೀಮಿಂಗ್. ಆಮೇಲೆ ಯಾರು ಇಲ್ಲ ಅಲ್ಲಿ. ಆಮೇಲೆ ಒಂದು ಮಾತ್ರ ನನಗೆ ಜೋಗ್ರಫಿಕಲ್ ಓದಿದ್ದೆ ನಾನು. ಅಲ್ಲಿ ವೈಲ್ಡ್ ಅನಿಮಲ್ಸ್ ಅಂದರೆ ಝೀಬ್ರಾ, ಇನ್ನೊಂದು ವೈಟ್ ಪ್ಯಾಂಥರ್, ದಟ್ ವಿಲ್ ಬಿ ದೇರ್ ಅಂತ. ಆಯ್ತು, ಇವತ್ತು ನಾನು ಓದೆ ಲಾಸ್ಟು. ಯಾಕಂದ್ರೆ ದಟ್ ವಾಸ್ ಅ ಸಿಚುಯೇಷನ್. ಯಾರೂ ಇಲ್ಲ. ಒಂದು ಆರ್ಸು 2-3 ಕಾಣ್ತು, ಝೀಬ್ರಾಗಳು, ಆಮೇಲೆ ಡಾಗ್, ಪ್ರಾಣಿನೂ ಅಷ್ಟೇ. ಆಮೇಲೆ ಇನ್ನೇನು ಓದೆ ನಾನು, ಮುಗೀತು ಅಷ್ಟೇ ಕತೆ ಅನ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ. ಐ ವಾಸ್ ಪ್ರೇಯಿಂಗ್ ಟು ದ ಗಾಡ್. ಯಪ್ಪ ಏನಿದು, ಯಾರು ಇಲ್ಲ, ನಾನು ಕಿರ್ಸ್ತಾ ಇದ್ದೀನಿ, ನೀವು ಏನು ಮಾಡಿದ್ರು ಯಾರೂ ಇಲ್ಲ. ಹೋಗ್ತಾ ಇದ್ದೀನಿ ಯಾರೂ ಇಲ್ಲ. ಆಮೇಲೆ ಟ್ರಕ್ ಸೌಂಡ್ ಕೇಳಿಸ್ತು. ಅವ್ರೇನು ಮಾಡಿಬಿಟ್ಟಿದ್ದಾರೆ, ಅದು ಬೆಟ್ಟ ಹತ್ತಿಸ್ಕೊಂಡೇ ನನ್ನ ಬೈಕ್ ಬಿದ್ದಿರೋದು ನೋಡಿದಾರಲ್ಲಿ. ಸೊ ಮೇಲೆ ಬಂದು, ಓ ನಿಮ್ಮದೇನಾ ಬೈಕಲ್ಲಿ ಬಿದ್ದಿರೋದು ಅಂತ ಕೇಳಿದ್ರು. ಹ್ಞೂ ಅಂತಂದೆ. ಹೆಲ್ಪ್ ಮಾಡಿ ಅಂತ ಕೇಳಿದೆ. ಅವರು BRO ಪೀಪಲ್, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು. ಇಲ್ಲ ಆರ್ಮಿ ಇದೆಯಲ್ಲ, ನೀವು ಅಲ್ಲಿ ರೆಸ್ಟ್ ತೊಗೊಳ್ಳಿ. ಅಷ್ಟೊತ್ತಿಗೆ ನನಗೆಲ್ಲ ನಮ್ಮನೆ ಸ್ಟಾರ್ಟ್ ಆಗಿತ್ತು. ನನಗೆ ಆಲ್ರೆಡಿ ಮೆಡಿಕಲ್ ಎಮರ್ಜೆನ್ಸಿ ಬೇಕಾಗಿತ್ತು ನನಗೆ ಆ ಟ್ರಕ್ ಎಲ್ಲ ತುಂಬ ಹೈಟ್ ಇರುತ್ತೆ, ಅದನ್ನು ಹತ್ಬಿಟ್ಟು ಕೂತ್ಕೊಳ್ಳೋಕ್ಕೂ ಆಗಿಲ್ಲ ನನಗೆ. ಸೊ ಅವರು ಒಂದು ಟ್ರಕ್ಕಲ್ಲಿ ಒಬ್ಬರೇ ಡ್ರೈವರು. ಸೊ ಅವರು ಕೆಳಗಿಲ್ಲಿ ಬಂದು ನನಗೆ ಸಪೋರ್ಟ್ ಮಾಡಿ ಹತ್ತಿ ಟ್ರಕ್ಕಲ್ಲಿ ಕೂರಿಸಿ, ಆಮೇಲೆ ಅವರು ಅದೇ ಮಾತುಕತೆ, ಬಿಸಿನೀರು ಕೊಟ್ಟು ಅಲ್ಲಿ ಏನೋ ಸ್ವಲ್ಪ ಇಲ್ಲ ಇದು ಮಾಡಿದ್ರು ವಾರ್ಮ್, ಸೊ ದಟ್ ಅಲ್ಲಿ ವಿ ಕ್ಯಾನ್ ಗೋ ಸರ್ವೈವ್ ಅಂತ. ಆ ಟ್ರಕ್ ಡ್ರೈವರು ಕೇರಳದವರು. ಸೊ ಎಗೈನ್ ಕೇರಳದಲ್ಲಿ ಅವರು, ನಾನು ಕೇರಳದವರು, ನಾನು ಕರ್ನಾಟಕದವರು, ಆ ಥರ ಇಂಟ್ರಾಕ್ಷನ್ ಆಗಿ ಸೌತ್ ಅಂತ ಹೇಳ್ಬಿಟ್ಟು, ವರಿ ಮಾಡಬೇಡಿ ನೀವು, ಅಯ್ಯೋ ನನಗೆಲ್ಲೋ ಒಂದು ಕಡೆ ರೀಚ್ ಮಾಡಿ ಸೇಫಾಗಿ ಅಂತ ಹೇಳಿದೆ. ಸೊ ಆರ್ಮಿ ಪೀಪಲ್ ಹೋದ್ವಿ ಅಲ್ಲಿ ಕ್ಯಾಂಪಲ್ಲಿ. ಅವ್ರೇನಂದ್ರು, ಇಲ್ಲ ನಾವು ಲೇಡೀಸ್ಗೆ ಅಲೋ ಮಾಡೋದೇ ಇಲ್ಲ, ಚಾನ್ಸೇ ಇಲ್ಲ, ನೀವು ವಾಪಸ್ ಕರ್ಕೊಂಡೋಗಿ ಎಲ್ಲರೂ ಹೋಗ್ಲಿ, ನಂಗೆ ಗೊತ್ತಿಲ್ಲ ಅಂತ ಅವರು ಆಫೀಸರ್, ಬಿಕಾಸ್ ದೇ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಸೊ ದೇ ಡಿಂಟ್ ಅಲೋ ಇನ್ಸೈಡ್ ದ ಕ್ಯಾಂಪ್ ಆಲ್ಸೋ ಫಾರ್ ಮೀ. ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ ಅವರು, ಬಿಕಾಸ್ ದೇರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದೇ ಫಾಲೋ ಅಲ್ವಾ. ಅಷ್ಟೊಂದು ಜನ ಆರ್ಮಿ ಇರ್ತಾರೆ, ಅದ್ರಲ್ಲಿ ಒಂದು ಲೇಡಿ ಅಂದರೆ, ಸೊ ದೇ ಆಲ್ಸೋ ವಾಂಟ್ ಸೆಕ್ಯೂರಿಟಿ, ಐ ಆಲ್ಸೋ ವಾಂಟ್ ಸೆಕ್ಯೂರಿಟಿ. ಸೊ ಅವರು ಸೆಕ್ಯೂರಿಟಿ ಕೊಟ್ಟಿಲ್ಲ. ಮತ್ತೆ ಆ ಡ್ರೈವರ್ ಏನು ಮಾಡ್ದ, ಅವ್ರದ್ದೇ BROದು ಒಂದು ಕ್ಯಾಂಪ್ ಇದೆ, ಅಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಉಮಿಂಗ್ಲಾ ಪಾಸು ಆ ಬೆಟ್ಟ ಹತ್ತಿ ಒಂದು ಸ್ಟ್ರೀಮ್ ಸಣ್ಣ ರೋಡ್ ಬರುತ್ತೆ, ಅದು ದಾಟಿದ ತಕ್ಷಣನೇ ನಂದು ರೀಚ್ ಆಗ್ತಿತ್ತು. ಫಸ್ಟ್ ಡೇ, ಆ ಡೇ ಫೇಲ್ಯೂರ್ ನಂದು ಇವಾಗೂ ಕೂಡ ನೆನಪಿದೆ. October 7th, October 6th 2022 ಐ ವಾಸ್ ಎ ಫೇಲ್ಯೂರ್. ಫಸ್ಟ್ ಡೇ ರೀಚ್ ಆಗೋದು ನಾನು ಫೇಲ್ಯೂರು, ಬಿಕಾಸ್ ಬಾರ್ಡರ್ ಆರ್ಗನೈಸೇಷನ್ಗೆ ಹೋಗಿ ಅಲ್ಲಿ ನನಗೆ ಪಾಪ ಮೆಡಿಕಲ್ ಡಾಕ್ಟ್ರು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಅಲ್ಲಿ ಆರ್ಗನೈಸೇಷನಲ್ಲಿರೋರೆಲ್ಲ ಇಂಜಿನಿಯರ್ಸ್ ಎಲ್ಲ ಬಂದು ಎಲ್ಲ ಫುಲ್ ಸುತ್ತ. ಸೊ ಅವಾಗ ಬಿಗ್ಗೆಸ್ಟ್ ನನ್ನ ಅವತ್ತು ಬದುಕ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಸೊ ಆಮೇಲೆ ನನಗೆ ಬೇಕಾ ರೈಡು, ನಾನು ಇನ್ಮೇಲೆ ಮಾಡಬೇಕಾ ಅಂತ ಒಂದು ಕ್ವಶನ್ ಮಾರ್ಕ್ ಉಳಿದ್ಬಿಟ್ಟಿತ್ತು. ಸೊ ಫಸ್ಟ್ ಆಫ್ ಆಲ್ ಬೈಕ್ ವಾಸ್ ನಾಟ್ ಫಿಟ್ ಫಾರ್ ದಟ್. And first of all, my mindset was after over confidence. ಮಾಡ್ತೀನಿ ಬಿಡು ಅಂತ ಓವರ್ ಕಾನ್ಫಿಡೆನ್ಸು ಇತ್ತು. ನೆಕ್ಸ್ಟು ಆ ಬೈಕ್ ಅವರು ಆರ್ಗನೈಸೇಷನ್ ಅವ್ರು ಹೆಲ್ಪ್ ಮಾಡಿ ನನ್ನ ಜೊತೆಲಿ ಮತ್ತೆ ಇನ್ನೊಬ್ರು ಅವರು ಎಲ್ಲ ಅದು ಹೋಮ್ ಸ್ಟೇಗೆ ಬಂದು ಇದು ಮಾಡಿದ್ರು. ಮತ್ತೆ ಆ ಬೈಕ್ ಸ್ಪಾಟ್ ಎಲ್ಲಿ ಬಿತ್ತೋ ಆ ಸ್ಪಾಟಲ್ಲಿ ಹೋಗಿ ಬೈಕ್ನ ಅವ್ರು ಇನ್ನೊಬ್ರು ಯಾರೋ ಅಸಿಸ್ಟೆಂಟ್ ತಗೊಂಡು ಮತ್ತೆ ಬಂದು, ನೀವು ರೆಸ್ಟ್ ಮಾಡಿ, ನಾವು ನಿಮ್ಮ ಸಪೋರ್ಟಿಗಿದ್ದೀವಿ. ಇಲ್ಲಿ ಆಗ ತಾನೇ ಒಂದು ಲೇಡಿ ಮಾಡಿದ್ದಾರೆ ನಾರ್ತ್ ಸೈಡ್, ಅವ್ರು ಮಾತ್ರ ಮಾಡಿದ್ದು ಫಸ್ಟು ಉಮಿಂಗ್ಲಾ ಪಾಸ್ ಹೈಯೆಸ್ಟ್. ಅವ್ರೇನಂದರೆ ಫುಲ್ ಸೆಕ್ಯೂರಿಟಿ
ಬಾಡಿ ಗಾರ್ಡ್ಸ್ ಆ ಥರ ಎಲ್ಲ ಕರ್ಕೊಂಡು ಮಾಡಿರೋದು. ಓಕೆ. ಸೊ ಅವ್ರು ಹೇಳ್ತಾ ಇದ್ರು ಆಫೀಸರು, ಯಾರ್ಯಾರೋ ಬಂದು ಸೆಕ್ಯೂರಿಟಿ ಬಂದ್ಬಿಟ್ಟು ನಾನೇ ಫಸ್ಟ್ ರೈಡರ್ ಅಂತ ಹೇಳ್ತೇನೆ, ನಿಮಗೆ ಕೊಡಬೇಕು ಅವಾರ್ಡು. ಆ್ಯಕ್ಚುಲಿ ನೀವು ಎಷ್ಟು ರಿಸ್ಕ್ ತಗೊಂಡು ಇದ್ದು ಬೆದ್ದು ಮತ್ತೆ ನೀವು ಹೋಗ್ಬೇಕು ಅಂತೀರಾ, ಮಾಡಬೇಕು ಅಂತೀರಾ. ದೇವರ್ ಎವ್ರಿಬಡಿ ಈಸ್ ಅಪ್ರಿಷಿಯೇಟೆಡ್. ಆಮೇಲೆ ಒಂಥರ ನಾನು ಫುಲ್ಲು ಏನೋ ಒಂಥರ ಕಾನ್ಫಿಡೆನ್ಸ್ ಬಂತು, ಬಿಡು ನಾನು ಇಷ್ಟು ಬಂದಿದ್ದೀನಲ್ಲ, ಅಲ್ಲಿ ಉಮಿಂಗ್ಲಾ ರೀಚ್ ಆದ್ರೂ ಪರವಾಗಿಲ್ಲ, ಸಮಥಿಂಗ್ ಐ ಹ್ಯಾವ್ ಡನ್ ಅಂತ ಒಂದು ಕಾನ್ಫಿಡೆನ್ಸು. ಐಗೇನ್ ಐ ಸ್ಟೇ ಬ್ಯಾಕ್ ಇನ್ ಹೋಮ್ ಸ್ಟೇ ಬಂತು, ಸೇಫ್ ಗಾರ್ಡ್ ಮಾಡಿದ್ರು. ಅವ್ರು ನೆಕ್ಸ್ಟ್ ಡೇ ಹೇಳಿದರು, ನೀವು ವರಿ ಮಾಡಬೇಡಿ, ನೆಕ್ಸ್ಟ್ ಡೇ ನಾವು ಸೆಕ್ಯೂರಿಟಿ ನಮ್ಮವ್ರು ಕಳಿಸ್ತೀವಿ, ಲೋಕಲ್ ಪೀಪಲ್ನ ಕಳಿಸ್ತೀವಿ, ನೀವು ಮತ್ತೆ ಹೋಗಿ ಅಂತೇಳಿ ನೆಕ್ಸ್ಟ್ ಡೇ ಅಕ್ಟೋಬರ್ 7th ಹೋಗ್ಬಿಟ್ಟು ನನ್ನ ಜೊತೆಲಿ ಒಬ್ಬ ಡ್ರೈವರ್ ಕಳ್ಸಿದ್ರು. ನಾನು ನೋಡ್ಕೊಳಕ್ ಬೈಕ್ ಏನಾರ ಸ್ಯಾಂಡಲ್ ಎಲ್ಲ ಬಿದ್ರೆ ಏನಾರ ಹೆಲ್ಪ್ ಮಾಡಕ್ಕೆ ಅಸಿಸ್ಟೆಂಟ್. ಸೊ ನೆಕ್ಸ್ಟ್ ಡೇ ಐ ರೀಚ್ ದ ಉಮಿಂಗ್ಲಾ ಪಾಸ್. ಸೊ ಅವಾಗ ಐ ವಾಸ್ ಹೋಲ್ಡಿಂಗ್, ನನ್ಗೊಂದು ಡ್ರೀಮ್ ಇತ್ತು, ನನ್ನ ಕರ್ನಾಟಕ ಬಾವುಟ ಇಟ್ಕೋಬೇಕು ಇಂಡಿಯಾದು ಅಂತ. ಸೊ ಆ ಖುಷಿನೇ ಬೇರೆ. ನಾನು ಬಿದ್ದು ಎದ್ದು ಐ ವಾಸ್ ಎಕ್ಸಾಸ್ಟೆಡ್ ಕಂಪ್ಲೀಟ್ಲಿ. ನಾನು ಇನ್ನೇನು ಬದುಕ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಆ ಟೈಮಲ್ಲಿ ನಾನು ಬಂದಿದ್ದೀನಿ. ಕರ್ನಾಟಕ ಫ್ಲಾಗ್ ಎಸ್ ಹಾಕಿ ಆಮೇಲೆ ನ್ಯೂಸ್ ಪೇಪರಲ್ಲಿ ಬಂದಿತ್ತು. ಒಬ್ರು ನನ್ನ ಫ್ರೆಂಡ್ ಹೆಲ್ಪ್ ಮಾಡಿ ಅವರು ಎಲ್ಲ ಇದು ಮಾಡಿದ್ರು. ಫಸ್ಟ್ ಕರ್ನಾಟಕ ವುಮೆನ್ ನಾನೇ ಉಮಿಂಗ್ಲಾ ಪಾಸ್ 19,800. ವಿತ್ ಸಪೋರ್ಟ್ I got. Of course I did with the support, but first day was a failure. So next day I was successful. So that was next day my birthday was there. Stepping stone for success ಅಂತ. ಹೌದು, ಅದು ಅಚೀವ್ಮೆಂಟ್ಗೆ ನಮ್ಮ ಒಂದು ಇಂಟೆನ್ಷನ್ ಒಂದು ಇದು ಸರಿಯಾಗಿದ್ರೆ ಖಂಡಿತವಾಗ್ಲೂ ದೇವರು ಎಲ್ಲೋ ಒಂದ್ ಕಡೆ ಅರೇಂಜ್ ಆಗತ್ತಲ್ಲಿ. ಹೌದೌದು, ಖಂಡಿತ ಖಂಡಿತ. ನೀವು ಮಾತಾಡ್ತಾ ಇದ್ರೆ ಎಷ್ಟು ಜನಕ್ಕೆ ಅದು ಪ್ರೋತ್ಸಾಹ ಆಗುತ್ತೆ. ನಾಟ್ ಓನ್ಲಿ ಫಾರ್ ವುಮೆನ್, ಮೆನ್ಸ್ಗೂ ಅಷ್ಟೇ. ಹೌದು, ಖಂಡಿತ. ಈ ತರ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಜರ್ನಿ ವೇರ್ ಕಂಪ್ಲೀಟ್ಲಿ ಮೆನ್ ಎಲ್ಲ ಶಿ ಕೆನಾಟ್ ಡೂ ಬೈಕಿಂಗ್, ಶಾರ್ಟ್ ಗರ್ಲ್. ಇವಾಗೆಲ್ಲ ಶಾರ್ಟ್ ಗರ್ಲ್ ಎಲ್ಲ ಓಡಿಸ್ತಾರೆ ಬೈಕ್. ಬಟ್ 2016 ಇನ್ನೂ ಸ್ವಲ್ಪ ಇತ್ತು, ಬ್ಯಾರಿಯರ್ಸ್ ಇತ್ತು. ವುಮೆನ್ ಕೆನಾಟ್ ರೈಡ್ ಬೈಕ್ ಅಂತ ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಅಂತ. ಬಟ್ ಐ ಡಿಡ್. ಅದೇ ಈಗ ಇಷ್ಟೊಂದು ಮಾಡಿದ್ದೀರಾ, ಹಂಗಂದ್ರೆ ನಿಮಗೂ ಇದು ಅವಾರ್ಡ್ಸ್ ಎಲ್ಲ ಸಿಕ್ಕಿರ್ಬೇಕಲ್ಲ? ಹೌದು. ಸೊ ಯಾವ್ದು ಯಾವ ಅವಾರ್ಡ್ಸ್? ಸ್ವಲ್ಪ ಫಸ್ಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂತು. ಅದಾದ ತಕ್ಷಣ ಗೌರ್ಮೆಂಟ್ ಆಫ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅವಾರ್ಡ್ ಮಾಡಿದ್ರು. ಬಿಕಾಸ್ ಐ ವಾಸ್ ವರ್ಕ್ ಫಾರ್ ದ ಕೋವಿಡ್ ವಾರಿಯರ್, ಆಸ್ ಎ ಕೋವಿಡ್ ವಾರಿಯರ್. ಸೊ ಐ ಹೆಲ್ಪ್ ಕೋವಿಡ್ ಟೈಮಲ್ಲಿ. ದಟ್ ಇಸ್ ಅ ಬಿಗ್ಗೆಸ್ಟ್ ಸ್ಟೋರಿ ವೇರ್ ನಮಗೆ ವೆಕೇಶನ್ನು ಟೀಚರ್ ಅಂತ. ಆಮೇಲೆ ಆ ಟೈಮಲ್ಲಿ ಕೋವಿಡ್ ಸ್ಟಾರ್ಟ್ ಆಯಿತು, ಎಲ್ಲ ಸ್ಟಾಪ್ ಆಯಿತು. ಸಮಥಿಂಗ್ ಐ ವಾಂಟ್ ಟು ಡೂ ಅಂತ ನನಗನ್ನಿಸ್ತು. ಮನೇಲೇ ಕುತ್ಕೊಂಡು ಐಡಲ್ ಆಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಐ ಅಪ್ರೋಚ್ಡ್ ಆಸ್ ಅ ವಾಲಂಟಿಯರ್. ಸಿವಿಲ್ ಡಿಫೆನ್ಸಲ್ಲಿ ಒಂದು ಟೀಮ್ ಇತ್ತು ಗೌರ್ಮೆಂಟ್ ಆಫ್ ಇದರಿಂದ, PBMP ಅವಾಗ. ಸೊ ಆವಾಗ ಐ ಗಾಟ್ ದ ಕಾರ್ಡ್. ಅವಾಗ ಅಲ್ಲೊಂದು ಟಾಸ್ಕ್, ಹೆಲ್ಪ್ ಲೈನ್ ನಂಬರ್ ಇತ್ತು, ನಿಮಗೆ ಗೊತ್ತಿದೆ ಅನ್ಸುತ್ತೆ. ಆ ಹೆಲ್ಪ್ ಲೈನ್ ನಂಬರ್ಗೆ ಟಾಸ್ಕ್ ಬರೋದು. ಏನು ಟಾಸ್ಕು ಅಂತಂದ್ರೆ ಮೆಡಿಸಿನ್ ಡೆಲಿವರಿ ಮಾಡಬೇಕು. ಆ ಟೈಮಲ್ಲಿ ಪೋಸ್ಟಲ್ ಆಫೀಸ್ ಇರಲಿಲ್ಲ, ಕೊರಿಯರ್ ಇರಲಿಲ್ಲ, ಒಂದು ಯಾವುದು ವೆಹಿಕಲ್ ಎಲ್ಲ ಸ್ಟಾಪ್ ಆಗಿತ್ತು. ಏನೋ ಹಾರ್ಡ್ಲಿ ಎಮರ್ಜೆನ್ಸಿ ವೆಹಿಕಲ್ಸ್ ಅಷ್ಟೇ ಹೋಗ್ತಾ ಇದ್ದಿದ್ದು. ಸೊ ಬೈಕಿನ ನಂದು ಹೆಂಗಿದ್ರು ಬೈಕ್ ಇತ್ತಲ್ಲ, ಸೊ ಹೆಲ್ಪ್ ಆಗುತ್ತೆ ಬಿಡು, ಎಲ್ಲೋ ಒಂದು ಕಡೆ ಹ್ಯುಮ್ಯಾನಿಟಿ ವರ್ಕ್ ಐ ವಾಂಟ್ ಟು ಡೂ. ಸೊ ಅವಾಗ ಸ್ಟಾರ್ಟ್ ಮಾಡಿದೆ. ಅವಾಗ ಮೆಡಿಸಿನ್ಸ್ ಡೆಲಿವರಿ ಬಂತು. ಯಾವ ಮೆಡಿಸಿನ್ಸು ಅಂದರೆ, ಕೋವಿಡ್ ಒಂದು ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ದ ನಾರ್ಮಲ್ ಪೀಪಲ್ ಹೂ ಆರ್ ಡೈಲಿ ರೂಟೀನ್ ಫಾರ್ ದ ಮೆಡಿಸಿನ್. ಡಯಾಬಿಟೀಸ್, ಆಮೇಲೆ BP, ದೆನ್ ಏಡ್ಸ್ ಪೇಷಂಟ್, ಆಮೇಲೆ ಸುಮಾರು, ಅದೊಂದೇ ಅಲ್ಲ, ಹಾರ್ಟ್ ಅಟ್ಯಾಕ್, ಮೆನಿ ಆರ್ ದೆ. ಅದಕ್ಕೆಲ್ಲ ಮೆಡಿಸಿನ್ಸು ಸಪ್ಲೈ ಮಾಡಬೇಕಿತ್ತು. ಎಲ್ಲಿ ಅಂತಂದರೆ ದ ಪೀಪಲ್ ವಾಸ್ ಸ್ಟೇಯಿಂಗ್ ಇನ್ ಸಿಟಿ, ಅವ್ರ ಪೇರೆಂಟ್ಸ್ ಎಲ್ಲ ಕೆಲವು ಹಳ್ಳಿಯಲ್ಲಿರೋರು, ಹಳ್ಳಿಯಲ್ಲಿ ಅವ್ರ ಮೆಡಿಸಿನ್ಸ್ ಅಲ್ಲಿ ರೀಚಬಲ್ ಇಲ್ಲ. ಇವರು ವಾರ್ಡ್ಸ್ ಎಲ್ಲ ಮೆಡಿಸಿನ್ಸ್ ತೊಗೊಂಡು ನನಗೆ ಕೊಡೋರು. ನಾನು ಹೋಗಿ ಅವರಿಗೆ ಪೇರೆಂಟ್ಸಿಗೆ ತಲುಪಿಸ್ತಾ ಇದ್ದೆ. ವಾಟ್ ಎವರ್ ಏನು ಇದ್ರೂ ಐ ಹ್ಯಾವ್ ಡನ್. ಸೊ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಹಳ್ಳಿಗಳಲ್ಲಿ, ಸಿಟಿಯಲ್ಲಿ, ದಾವಣಗೆರೆ, ಚಿತ್ರದುರ್ಗ, ದೆನ್ ಬೀರೂರು, ಕಡೂರು, ಆ ಥರ ಮೆಡಿಸಿನ್ನ ತೊಗೊಂಡೋಗಿ ಕೊಟ್ಟಿದ್ದೀನಿ. ಈವನ್ ತಮಿಳ್ನಾಡು ಬಾರ್ಡರ್ಗೂ ಕೂಡ ಹೋಗಿದ್ದೀನಿ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ. ಸೊ ಐ ಡೆಲಿವರ್ ದ ಮೆಡಿಸಿನ್ಸ್ ವೇರ್ ಹ್ಯುಮ್ಯಾನಿಟಿ, ಐ ಬಿಲೀವ್ ಇನ್ ಹ್ಯುಮ್ಯಾನಿಟಿ. ಅದು ಆ ಟೈಮಲ್ಲಿ ಇರಬೇಕು. ಅದು
ಓಲ್ಡ್ ಪೀಪಲ್, ಎಲ್ಡರ್ಲಿ ಹೆಲ್ಪ್ ಲೈನ್. ಹೌದು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ವೇರ್ ನನಗೆ ಅಲ್ಲೊಂದು ತುಂಬ ಒಂಥರ ಎಮೋಷ್ನಲಿ ಇಟ್ ವಾಸ್ ವೆರಿ ಮಚ್ ಹಾರ್ಟ್ ಟಚಿಂಗ್. ಬೇರೆ ನನ್ನ ಪೇರೆಂಟ್ಸ್ನ ಮೀಟ್ ಮಾಡಿದ್ರೆ ನಮ್ಮ ಮಕ್ಕಳೇ ಬಂದ್ರು ಅಂತ ಅಳೋರು, ನನ್ನ ಮಗಳು ಬಂದಂಗೆ ಆಯಿತು, ನನ್ನ ಮಗ ಬಂದಂಗೆ ಆಯಿತು, ಮೆಡಿಸಿನ್ಸ್ ಕೊಟ್ಟಿದ್ದ, ದೇ ವಾಸ್ ಟು ಬ್ಲೆಸ್ಡ್ ಮೀ. ಸೊ ಆ ಪ್ರೌಡ್ ಇದೆಯಲ್ಲ ಅದೇ ಬೇರೆ, ಆ ಬ್ಲೆಸ್ಸಿಂಗ್ಸೇ ಬೇರೆ. ಸೊ ಸ್ಟಿಲ್ ನೌ ಐ ಹ್ಯಾವ್ ಬ್ಲೆಸ್ಸಿಂಗ್ಸ್. ಹೌದು, ಅವಾಗೆಲ್ಲ ಹೊಸ ಮುಖ ನೋಡಬೇಕು ಅಂದ್ರೆ ಖುಷಿ ಆಗೋದು ಕೋವಿಡ್ ಟೈಮಲ್ಲಿ. ಹೌದು, ಆಮೇಲೆ ಮೆಡಿಸಿನ್ಸ್ ಡೆಲಿವರಿ ಮಾಡೋ ಮೆಡಿಸಿನ್ಸ್ ಡೈಲಿ ರೂಟೀನ್ ಅಲ್ಲ, ಸೊ ಲೈಕ್ ಎ ಫುಡ್ ಅದು ಬೇಕೇ ಬೇಕು. ಹೌದು ಹೌದು. ಅದೇ ಥರ ತುಂಬ ಏಡ್ಸ್ ಪೇಷಂಟ್ಗೂ ಕೂಡ ಗೌರ್ಮೆಂಟ್ ಮೆಡಿಸಿನ್ ಸಿಗ್ತಾ ಇರಲಿಲ್ಲ. ಏಡ್ಸ್ ಯೂಶಲಿ ಏಡ್ಸ್ ಪೇಷಂಟ್ ಅಂದರೆ ದ ಮೆಡಿಸಿನ್ಸ್ ವಿಲ್ ಬಿ ವೆರಿ ಕಾಸ್ಟ್ಲಿ. ಆ್ಯಂಡ್ ಗೌರ್ಮೆಂಟ್ ಸಪ್ಲೈ ಮಾಡಬೇಕು ಅಂದರೆ ಅಗೇನ್ ದೇ ನೀಡ್ ಎ ಪರ್ಮಿಷನ್. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೋಕ್ಕೂ ಪೇಷಂಟ್ ಹೋಗೋಕ್ಕಾಗಲ್ಲ. ಹೌದು. ಸೊ ಆ ಟೈಮಲ್ಲಿ ಗೌರ್ಮೆಂಟ್, ಐ ಥಿಂಕ್ ದಿಸ್ ವಾಸ್ ಅನ್ ಇನ್ಸಿಡೆಂಟ್ ಇನ್ ರಾಮನಗರ್. ಅಲ್ಲಿ ರಾಮನಗರ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಮೆಡಿಸಿನ್ ತೊಗೊಂಡು ಮತ್ತೆ ಒಬ್ರಿಗೆ ಅಲ್ಲಿ ಏಡ್ಸ್ ಪೇಷಂಟ್ ಒಬ್ರಿಗೆ ಕೊಟ್ಟು, ಸೊ ಲೈಕ್ ದಿಸ್ ಇಟ್ ವಾಸ್ ವೆರಿ ಬಿಗ್ಗೆಸ್ಟ್ ಟಾಸ್ಕ್. ಕೋವಿಡ್ 1 ಮತ್ತು 2 ಎರಡರಲ್ಲೂ ನಾನು ಹೆಲ್ಪ್ ಮಾಡಿದ್ದೀನಿ. 1ನಲ್ಲಿ ಫುಲ್ ಮೆಡಿಸಿನ್ಸು, 2ರಲ್ಲಿ ಫುಡ್ ಡೆಲಿವರಿ. ಈಗೆಲ್ಲ ಡನ್ಸೋ ಫುಡ್ ಡೆಲಿವರಿ ಆ್ಯಪ್ ಇದೆ. ದಟ್ ಟೈಮ್ ಓನ್ಲಿ ಐ ಹ್ಯಾವ್ ಡನ್ ದಟ್ ಟು ಫ್ರೀ ವಾಲಂಟರಿ. ವೆರಿ ಗುಡ್, ಸೂಪರ್ ಸೂಪರ್. ಆ್ಯಂಡ್ ಡ್ಯೂರಿಂಗ್ ದಟ್ ಟೈಮ್ ಈವನ್ ನಾನು ಕೂಡ ನಾರ್ಮಲ್ ಟೀಚರೇ. ವಾಟ್ ಎವರ್ ನನ್ನ ಕೈಲಾದಿದ್ದು, ಕೆಲವರೆಲ್ಲ ಯೂಶಲಿ ಅಂತಾರೆ ದುಡ್ಡು ಕೊಡ್ತಾರೆ ಬಿಡು ಹೋಗ್ತಾರೆ ಅಂತ. ನೋ, ಆ್ಯಕ್ಚುಲಿ ಕೆಲವು ಟೈಮು ಎಲ್ಲರೂ ದುಡ್ಡು ಅಫೋರ್ಡಬಲ್ ಮಾಡೋಕ್ಕಾಗಲ್ಲ. ಕೆಲವರು ಬಡವರು ಇರ್ತಾರೆ, ನಮ್ಮ ಪೇರೆಂಟ್ಸಿಗೆ ತಲಿಸ್ಬಿಡಿ, ನನ್ನ ಕೈಲಿ ಇಷ್ಟೇ ದುಡ್ಡು ಇರೋದು, ಅವಾಗ ಕೆಲಸ ಎಲ್ಲ ಇರಲ್ಲ ಯಾರ ಹತ್ರನೂ. ಸೊ ಅವಾಗ ನಾನು ದುಡ್ಡು ಇಸ್ಕೊಂಡಿಲ್ಲ, ಯಾರ ಹತ್ರನೂ ಇಸ್ಕೊಂಡಿಲ್ಲ. ಅವರು ಪೆಟ್ರೋಲಿಗೆ ಕೊಟ್ಟವರು ಅಷ್ಟೇ. ಅದಾದಮೇಲೆ ನಾನೇ ನನ್ನ ಕೈಲಾದ ನನ್ನ ಸ್ಯಾಲ್ರಿಯಿಂದನೇ ಕೊಟ್ಟಿದ್ದೀನಿ. ಸೊ ಇವಾಗ ಕೊಟ್ಟಿದ್ದನ್ನ ಹೇಳಬಾರ್ದು ಅಂತಾರೆ, ಬಟ್ ನಾನು ಎಲ್ಲೂ ಕೆಲವು ಟೈಮ್ ಎಲ್ಲೂ ಹೇಳ್ಕೊಂಡಿಲ್ಲ. ಜನ ಮಾತಾಡೋರು ಮಾತಾಡಲಿ, ಬಟ್ ಐ ನೋ ವಾಟ್ ಐ ಆಮ್. ಅದೇ ಇಂಪಾರ್ಟೆಂಟ್ ಬೇಕಾಗಿದೆ. ಓಕೆ, ಆಮೇಲೆ ನೀವು ಇವಾಗ ಏನೋ ಸ್ಪಿರಿಚುವಲ್ ಆಗಿ ಬೈಕ್ ರೈಡ್ ಮಾಡ್ತಾ ಇದ್ದೀರಾ ಅಂದ್ರಿ. ಓಕೆ, ವಾಟ್ ಇಸ್ ದಟ್? ಏನದು ಕರೆಕ್ಟಾಗಿ? ಸೊ ಫ್ರಮ್ ಪಾಸ್ಟ್ 2 years ಮೋರ್ ಇಂಟ್ರೆಸ್ಟೆಡ್ ಇನ್ ಸ್ಪಿರಿಚುಯಾಲಿಟಿ. ಸೊ ಸ್ಪಿರಿಚುವಲ್ ಜರ್ನಿ ನಾನು ಸ್ಟಾರ್ಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ಐ ವಾಸ್ ಲೋ. ಆಮೇಲೆ ಸೊ ಐ ನೀಡ್ ಸಮಥಿಂಗ್ ಮೋರ್. ಈಗ ರೂಟೀನ್, ಈಗ ಒಂದು ಸ್ಟ್ರಕ್ಚರ್ಡ್ ಫೇಮ್ ಆಗಿದೆ ನನ್ನ ಲೈಫಲ್ಲಿ. ವರ್ಕ್, ಬೈಕಿಂಗ್, ಫ್ಯಾಮಿಲಿ, ಫ್ರೆಂಡ್ಸ್ ಅಂತ. ಅದನ್ನ ಬಿಟ್ಟು ಸಮಥಿಂಗ್ ವಾಟ್ ಈಸ್ ಅ ನ್ಯೂ ಥಿಂಗ್ ಐ ವಾಂಟ್ ಟು ಡೂ. ನನ್ನ ಮೈಂಡಲ್ಲಿ ಯಾವಾಗಲೂ ಅಷ್ಟೇ, ಏನಾರು ಒಂದು ಸಾಧನೆ ಮಾಡಬೇಕು, ಏನಾರು ಒಂದು ಮಾಡಲಿ, ಹೊಸ ಥರ ಮಾಡಬೇಕು. ನೆಕ್ಸ್ಟ್ ಏನು ಇದು ಆಲ್ರೆಡಿ ಆಯ್ತಲ್ಲ, ಮಾಡಾಯ್ತಲ್ಲ, ನೆಕ್ಸ್ಟ್ ಇದ್ರಲ್ಲಿ ಮತ್ತೆ ಮಾಡಿದ್ರೆ ಅರ್ಥ ಇರಲ್ಲ. ಯಾಕಂದ್ರೆ ಎಲ್ಲರೂ ಅಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವಾಗ. ಸೊ ಐ ವಾಂಟ್ ಟು ಡೂ ಸಮಥಿಂಗ್ ಅಂತೇಳಿ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ವೇರ್ ಆಲ್ಮೋಸ್ಟ್ ಸ್ಪಿರಿಚುವಲ್ ಪಿಲಿಗ್ರಿಮೇಜಲ್ಲಿ ಬೈಕಲ್ಲೇ ಹೋಗಿ ಇದು ಮಾಡಿದ್ದೀನಿ. ವೇರ್ 12 ಜ್ಯೋತಿರ್ಲಿಂಗ ಗೊತ್ತಲ್ವ, 12 ಜ್ಯೋತಿರ್ಲಿಂಗ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಇನ್ನೊಂದು ಕೇದಾರ್ನಾಥ್ ಬಾಕಿ ಇದೆ. ಸೊ ಸ್ಟಾರ್ಟೆಡ್ ಮೆಡಿಟೇಷನ್ ಫಾರ್ ಸೆಲ್ಫ್, ಫಾರ್ ಮೀ. ಅದ್ರ ಜೊತೆ ಬೈಕಿಂಗ್ ಅವ್ರಿಗೆ ಜಾಸ್ತಿ ಬೇಕಾಗತ್ತೆ. ಸೊ ಮೆಡಿಟೇಷನ್, ಒಂದು ಕ್ಲಾರಿಟಿ, ಒಂದು ಇದು. ಸೊ ಒಂದು ಅನ್ಕೊಳ್ತಾರೆ ಏಜ್ ಆಗ್ತಾ ಆಗ್ತಾ ಬೈಕಿಂಗ್ ವಿಲ್ ಬಿ ಸ್ಟಾಪ್ಡ್, ಬಾಡಿ ವಿಲ್ ನಾಟ್ ಸಪೋರ್ಟ್ ಅಂತ. ಸೊ ಇಲ್ಲ, ಅದು ಹೇಳೋದು ನಿಜ. ಯಾವುದು ಒಂದು ಪರ್ಮನೆಂಟ್ ಅಂತೂ ಅಲ್ಲವಲ್ಲ. ಸೊ ವಾಟ್ ಎವರ್ ಇಟ್ ಇಸ್ ದೇ, ಸಮಥಿಂಗ್ ವಿ ಹ್ಯಾವ್ ಟು ಡೂ. ಸೊ ಅಕಾರ್ಡಿಂಗ್ ಟು ಮೈ ಬಾಡಿ ನೀಡ್ಸ್, ಮೈ ಮೈಂಡ್, ಸೋಲ್ ನೀಡ್ಸ್ ಅಂತ ಹೇಳಿ ಐ ಸ್ಟಾರ್ಟೆಡ್ ದ ಬೈಕಿಂಗ್ ವಿತ್ ಸ್ಪಿರಿಚುವಲ್ ಆಲ್ಸೋ, ವೇರ್ ಫಾರ್ ಸ್ಪಿರಿಚುವಲ್ ಈಸ್ ಫಾರ್ ಮೈ ಸೋಲ್ and biking is my passion. ಎಕ್ಸಲೆಂಟ್. ಓಕೆ, ಸೊ ಇದೇ ಜೋಶಲ್ಲಿ ನೀವು ಈಗಿರೋ ಯಂಗ್ಸ್ಟರ್ಸ್ಗೆ ಏನು ಹೇಳಬೇಕು? ಸಮಥಿಂಗ್ ಹೇಳ್ಬೋದು ಯಂಗ್ಸ್ಟರ್ಸ್ಗೆ. ಆ್ಯಕ್ಚುಲಿ ದಿಸ್ ರೈಡ್ ಆ್ಯಂಡ್ ಆಲ್ ನನಗೆ ಎಲ್ಲೇ ಹೋದ್ರು ಕೇಳಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಬೈಕಿಂಗ್ ಸ್ಟಾಪ್ ಮಾಡಿದ್ರಾ, ಯಾಕೆ ಮಾಡ್ತಾ ಇಲ್ಲ, ಎಲ್ಲ ಹೋಯ್ತಾ, ಮುಗಿದೋಯ್ತಾ ನಿಮಗೆ, ಆಗಲ್ವಾ ಅಂತ ಕೇಳ್ತಾ ಇರ್ತಾರೆ. ಬೈಕಿಂಗ್ ಅನ್ನೋದು ಇಟ್ಸ್ ಮೈ ಪ್ಯಾಷನ್. ನನಗೆ ಯಾವಾಗ ಅನಿಸುತ್ತೋ ನಾನು ಅವಾಗ ಹೋಗೋದು. ಬೇರೆಯವ್ರು ಹೇಳ್ತಾರೆ, ಬೇರೆಯವ್ರ ಪ್ರಪಂಚಗೋಸ್ಕರ ನಾನು ಮಾಡ್ತಾ ಇಲ್ಲ, ಇದು ನನ್ನ ಸೋಲ್ಗೋಸ್ಕರ ನಾನು ಮಾಡ್ತಾ ಇಲ್ಲ. ಹೋಗು ಅಷ್ಟೇ. ಬಟ್ ಈಗ ಏನಾಗಿದೆ ಅಂದರೆ ಯಂಗ್ಸ್ಟರ್ಸು ಮೋರ್ ಪ್ಯಾಷನೇಟ್ನ ಕಮರ್ಷಿಯಲ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೇರ್ ದೇ ವಾಂಟ್ ಟು ಪ್ರಮೋಟ್, ದೇ ಪೋರ್ಟ್ರೇ ದೆಮ್ಸೆಲ್ಫ್ ಫಾರ್ ದ ಮನಿ, ಬೈಕಿಂಗ್ ಮನಿ,
ದೇ ಹ್ಯಾವ್ ರಿಲೇಟೆಡ್. Okay. ಬಟ್ ಕಂಪ್ಲೀಟ್ಲಿ ಹೇಳ್ತೀನಿ, ಬೈಕಿಂಗ್ ಓಕೆ, ಒನ್ ಪ್ರೊಫೆಷ್ನಲಿ ಅದೇ ನೀವು ಮಾಡಬೇಕು ಅಂತ ಅದರಲ್ಲೇ ಮಾಡಿ. ಕಮರ್ಷಿಯಲ್ ನನ್ಗೆ ದುಡ್ಡು ಬೇಕು ಅಂತ ಅನ್ನೋದಾದ್ರೆ ಅದೇ ಮಾಡಿ. ಬೈಕಿಂಗ್ ರೇಸಿಂಗ್ ಎಲ್ಲ ಇವಾಗ ಬಂದಿದೆ, ಎಲ್ಲ ಮಾಡ್ತಾ ಇದ್ದಾರೆ ಅದರಲ್ಲೇನೆ. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಮನಿ. ಸೊ ಅದರಿಂದ ನಿಮಗೆ ಸೋಲ್ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ವೆನ್ ಯು ವಾಂಟ್ ಟು ಜಂಪ್ ಇನ್ ಟು ಬೈಕಿಂಗ್ ಅಂದರೆ ದಸ್ ಇಸ್ ಕಂಪ್ಲೀಟ್ಲಿ ಫಾರ್ ಯುವರ್ಸ್, ನಾಟ್ ಟು ಶೋ ಆಫ್ ಟು ಎನಿಬಡಿ. ಹೌದು, ಕರೆಕ್ಟ್. ದ ಪ್ಯಾಷನ್ ಬೈಕ್ ಅಂತಲ್ಲ, ಎನಿಥಿಂಗ್ ಡೋಂಟ್ your money first. Yes. Passion for money will follow us. Yes, followers ಅಷ್ಟೇ. ಅದೇ ಇದು. ಈಗ ಹೇಳ್ತಾರೆ ನಾನು ಸುಮಾರು ಮಾಡಿದ್ದೀನಲ್ಲ, ಓ ಶಿ ವಿಲ್ ಗೆಟ್ ಎ ಮನಿ, ಶಿ ವಿಲ್ ಗೆಟ್ ಎ ನೋ. ಟಿಲ್ ನಾವು ಎಷ್ಟೋ ಒಂದು ಅಲ್ಲೇ ಹೋದ್ರು ನಾನು ಮನಿ ಯಾವತ್ತೂ ಇದು ಮಾಡಿಲ್ಲ, ಹೋಗಿಲ್ಲ, ಮನಿಯಿಂದ ನಾನು ಹೋಗಿಲ್ಲ. ಅದು ಮನಿ ನಮ್ಮಿಂದ ಬರಬೇಕು. ಆ ಥರನಿಲ್ಲ. ಫಸ್ಟ್ ನಮ್ಮ ಹಾರ್ಡ್ ವರ್ಕ್, ಐ ಬಿಲೀವ್ ಇನ್ ಹಾರ್ಡ್ ವರ್ಕ್. ಹೌದು. ನನ್ನ ಹಾರ್ಡ್ ವರ್ಕ್ ಎಲ್ಲಿ ಇರುತ್ತೋ ಅಲ್ಲಿ ಇರುತ್ತೆ ಅಷ್ಟೇ. ಎಕ್ಸಲೆಂಟ್. ಓಕೆ ಮೇಡಮ್, ಈಗ ಆಲ್ಮೋಸ್ಟ್ 1 hour ಎಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸೊ ದಿಸ್ ಪಾಡ್ಕಾಸ್ಟ್ ವಿಲ್ ಇನ್ಸ್ಪೈರ್ ಸೋ ಮೆನಿ ಆಫ್ ದಮ್, ಯಂಗ್ಸ್ಟರ್ಸ್, ಲೇಡೀಸ್ಗೆ, ಜೆಂಟ್ಸ್ಗೆ ಎಲ್ಲ. ಸೊ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಇಷ್ಟು ದೂರ ನಮಗೆ ನೆನ್ಪು ಮಾಡಿಕೊಂಡು ಕನೆಕ್ಟ್ ಆಗಿ ಒಂದು ಪಾಡ್ಕಾಸ್ಟ್ ಮಾಡಬೇಕು ಅಂತ ಅನಿಸ್ತಲ್ಲ ಬೈಕಿಂಗ್ ಬಗ್ಗೆ, ಅದು ಖುಷಿ ಆಯಿತು. ತುಂಬ ಥ್ಯಾಂಕ್ ಯು. ಅದೇ ನಮ್ಮದು ಮೇಡಮ್ ಮಾಸ್ಟರ್ ಟ್ಯಾಲೆಂಟ್ದು. ವಿಲ್ ಬಿ ಹಂಟಿಂಗ್ ಫಾರ್ ಸಮ್ ನ್ಯೂ ಟ್ಯಾಲೆಂಟ್. ಎಲ್ಲಿ ಅಷ್ಟು ಎಕ್ಸ್ಪೋಸ್ ಆಗಿಲ್ವೋ ಅಂಥವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಈಗ ಅವ್ರನ್ನ ಮಾಡಬೇಕು ಅಂತಾನೆ ನಮ್ಮ ಇಂಟೆನ್ಷನ್. ಈಗ ಎಕ್ಸ್ಪೋಸ್ ತುಂಬಾ ಜನ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾದಿಂದ ತುಂಬಾ ಜನ ಫೇಮಸ್ ಆಗಿದ್ದಾರೆ, ಫೇಮಸ್ ಬೈಕರ್ಸ್ ಎಲ್ಲ ಇದ್ದಾರೆ. ಬಟ್ ಇಟ್ಸ್ ಅ ಗುಡ್ ಪ್ಲಾಟ್ಫಾರ್ಮ್ ವೇರ್ ಯು ಆರ್ ಸರ್ಚಿಂಗ್ ಫಾರ್ ದ ರಿಯಲ್ ಟ್ಯಾಲೆಂಟ್, ರಿಯಲ್ ಪೀಪಲ್, ರಿಯಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನು ಹೋಗಿರೋ ಬೈಕ್ ಜರ್ನಿಗೂ ರೋಡ್ಸ್ಗೂ ಈಗೂ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಬೈಕರ್ಸ್ ಕ್ಯಾನ್ ಡೂ ಎನಿಥಿಂಗ್, ಕರ್ದುಂಗ್ಲಾ ಪಾಸ್ ಹೋಗ್ಬೋದು, ಉಮಿಂಗ್ಲಾ ಪಾಸ್ ಹೋಗ್ಬೋದು, ಬಿಕಾಸ್ ನೌ ದೇ ಆರ್ ಹೈವೇ ರೋಡ್ಸ್ ಆರ್ ದೇರ್. ಬಿಫೋರ್ ವಾಟ್ ಐ ಹ್ಯಾವ್ ಡನ್, ದೇರ್ ವರ್ ಕಂಪ್ಲೀಟ್ಲಿ ನೋ ರೋಡ್ಸ್. ಬಿದ್ದು ಎದ್ದು ಅದು ಸರ್ಕಸ್ ಮಾಡಿ ಬಂದಿರೋದು. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್, ಮಾಸ್ಟರ್ ಟ್ಯಾಲೆಂಟು. ರಿಯಲ್ ಪೀಪಲ್ನ ನೀವು ತರ್ತಾ ಇದ್ದೀರಾ, ಅದು ತುಂಬ ಖುಷಿ. ಖಂಡಿತ. ಸೊ ಎಲ್ಲರೂ ಫುಲ್ ಎಪಿಸೋಡ್ ನೋಡಿ ಮತ್ತು ಫಾರ್ವರ್ಡ್ ಮಾಡಿ, ಹಾಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಇಟ್ ವಿಲ್ ಎಂಕರೇಜ್ ಮೀ ಟು ಡೂ ಮೋರ್ ಸಚ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.